ओम शांति। पिता श्री शुबाबा याद है। बाप दादा मधुबन मुरली दिनांक 7/7/2026। मीठे बच्चे, तुम्हें नशा होना चाहिए कि हमारा बाबा आया है हमें विश्व का मालिक बनाने। हम उनके सम्मुख बैठे हैं। ಮಧುರ ಮಕ್ಕಳೇ, ನಿಮಗೆ ನಶೆ ಇರಬೇಕಾಗಿದೆ. ನಮ್ಮ ತಂದೆ ಬಂದಿದ್ದಾರೆ ನಮಗೆ ವಿಶ್ವದ ಮಾಲೀಕರನ್ನಾಗಿ ಮಾಡಲು. ನಾವೀಗ ಅವರ ಸಮ್ಮುಖದಲ್ಲಿ ಕುಳಿತಿದ್ದೇವೆ. ಪ್ರಶ್ನೆ, कर्मों की गुह्य गति को जानने वाले कौन सा पुरुषार्थ आवश्यक करेंगे? ಕರ್ಮದ ಗುಹ್ಯಗತಿಯನ್ನು ಅರಿತಂಥವರು ಯಾವ ಪುರುಷಾರ್ಥವನ್ನು ಅವಶ್ಯವಾಗಿ ಮಾಡುತ್ತಾರೆ? उत्तर, याद में रहने का, क्योंकि उन्हें पता है कि याद से ही पुराने हिसाब किताब चुक्त होने हैं. ನೆನಪಿನಲ್ಲಿರುವಂತಹ ಪುರುಷಾರ್ಥವನ್ನು ಮಾಡ್ತಾರೆ. ಯಾಕೆಂದರೆ ಅವರಿಗೆ ಗೊತ್ತಿದೆ ನೆನಪಿನಿಂದಲೇ ಹಳೆಯ ಲೆಕ್ಕಾಚಾರ ಸಮಾಪ್ತಿಯಾಗುವುದು. वे जानते हैं कि आत्मा अगर पुराने हिसाब किताब कर्म भोग चुक्त नहीं करेगी तो उसे राजाए सजाए खानी पड़ेगी और पद भी भ्रष्ट हो जाएगा. ಅವರಿಗೆ ಗೊತ್ತಿರುತ್ತೆ ಆತ್ಮ ಒಂದು ವೇಳೆ ಹಳೆಯ ಲೆಕ್ಕಾಚಾರವನ್ನು ಸಮಾಪ್ತಿ ಮಾಡಿ ಅಥವಾ ಕರ್ಮಭೋಗವನ್ನು ಚುಕ್ತ ಮಾಡಲಿಲ್ಲವೆಂದರೆ ಶಿಕ್ಷೆಯನ್ನು ಅನುಭವಿಸಬೇಕಾಗುವುದು ಮತ್ತು ಪದಭ್ರಷ್ಟರು ಆಗುವೆವು. ಪುನರ್ಜನ್ಮ ಬಿ ऐसा ही होगा. ಮತ್ತೆ ಪುನರ್ಜನ್ಮವು ಆ ರೀತಿಯೇ ಆಗುವುದು. ओम शांति। बच्चों को अपार खुशी का पारा चढ़ना है जब देखते हो बाप दादा सम्मुख आए हैं और यह भी बच्चे जानते हैं कि 5000 वर्ष बाद फिर से शिव बाबा ब्रह्मा तन में आया हुआ है. ಬಾಬಾ ತಿಳಿಸ್ಕೊಡ್ತಿದ್ರೆ ಮಕ್ಕಳಿಗೆ ಅಪಾರ ಖುಷಿ ಏರಬೇಕು ಅಂತ ಹೇಳ್ತಿದ್ದಾರೆ. ಯಾವಾಗ ನೀವು ನೋಡ್ತೀರಿ ಬಾಪ್ದಾದ ಸಮ್ಮುಖದಲ್ಲಿ ಬಂದಿದ್ದಾರೆ ಅಂದಮೇಲೆ ಇದು ಸಹ ನಮಗೆ ಮಕ್ಕಳಿಗೆ ಗೊತ್ತು 5000 ವರ್ಷದ ನಂತರ ಶಿವಬಾಬಾ ಬ್ರಹ್ಮ ತನುವಿನಲ್ಲಿ ಬಂದಿದ್ದಾರೆ. ಕ್ಯಾ ಕರ್ನೆ, ಏನು ಮಾಡೋದಕ್ಕೆ? ಬಚ್ಚೋं को यह नशा चढ़ा हुआ है. ಮಕ್ಕಳಿಗೆ ಈ ನಶೆನೂ ಏರಿದೆ. सब बच्चे जानते हैं कि स्वर्ग का मालिक बनाने बाप आया हुआ है. ಎಲ್ಲ ಮಕ್ಕಳಿಗೆ ಗೊತ್ತು ಸ್ವರ್ಗದ ಮಾಲೀಕರನ್ನಾಗಿ ಮಾಡುವುದಕ್ಕೋಸ್ಕರ ಬಾಬಾ ಬಂದಿದ್ದಾರೆ. ಹಮ್ಕೋ ಲಾಯಕ್ ಬನಾ ರಹೆ ಹೇ, ನಮ್ಮನ್ನ ಯೋಗ್ಯರನ್ನಾಗಿ ಮಾಡ್ತಾ ಇದ್ದಾರೆ. ಹಮ್ಕೋ ತಮೋ ಪ್ರಧಾನ್ ಸೆ ಸತೋ ಪ್ರಧಾನ್ ಬನ್ನೆ ಕಿ ಯುಕ್ತಿಯಾ ಬಾರ್ ಬಾರ್ ಬತಾ ರಹೆ ಹೇ. ಇನ್ನು ಬಾಬಾ ನಮಗೆ ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುವಂತಹ ಯುಕ್ತಿಯನ್ನು ಬಾರಿ ಬಾರಿ ತಿಳಿಸ್ತಾ ಇದ್ದಾರೆ. ಯುಕ್ತಿ ಹೇ ಬಹುತ್ ಸಹಜ್. ಯುಕ್ತಿ ಬಹಳಷ್ಟು ಸಹಜವಾಗಿದೆ. ಬಿಲ್ಕುಲ್ ಸಹಜ್ ಯಾದ್ ಬಚ್ಚೋಂ ಕೋ ಸಿಕ್ಲಾತೆ ಹೇ. ಬಾಬಾ ಸಂಪೂರ್ಣ ಸಹಜವಾದಂತಹ ಒಂದು ನೆನಪನ್ನು ಮಕ್ಕಳಿಗೆ ಕಲಿಸ್ತಾರೆ. ಅಜ್ಞಾನ್ ಕಾಲ್ ಮೇ ಬಾಪ್ ಕೋ ಬಚ್ಚಾ ಹೋತಾ ಹೇ ತೋ ಸಮಜ್ತೆ ಹೇ ಹಮಾರಾ ವಾರಿಸ್ ಪೈದಾ ಹುವಾ. ಬಾಬಾ ತಿಳಿಸ್ಕೊಡ್ತಿದ್ರೆ ಅಜ್ಞಾನ ಕಾಲದಲ್ಲಿ ಆ ಮಕ್ಕಳ ಜನ್ಮ ಆಯಿತು ಅಂದರೆ ತಂದೆ ತಿಳ್ಕೊಳ್ತಾರೆ ನಮ್ಮ ವಾರಿಸುದಾರ ಮಕ್ಕಳ ಮಗುವಿನ ಜನ್ಮ ಆಯಿತು ಅಂತ. ತುಮ್ ಜಾನ್ತೆ ಹೋ ಇಸ್ ಸಮಯ ಬಾಪ್ ಆಕರ್ ಹಮ್ ಬಚ್ಚೋಂ ಕೋ ಅಡಾಪ್ಟ್ ಕರ್ತೆ ಹೇ. ಈಗ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ ಈ ಸಮಯದಲ್ಲಿ ಬಾಬಾ ಬಂದು ನಮ್ಮನ್ನು ದತ್ತು ಮಾಡ್ಕೊಳ್ತಾರೆ. ಯೂ ತೋ ತುಮ್ ಸಬ್ ಶಿವ ಬಾಬಾಕ್ಕೆ ಬಚ್ಚೆ ಹೋ. ಹಾಗೆ ನೋಡಿದರೆ ನೀವೆಲ್ಲರೂ ಶಿವಬಾಬರವರಿಗೆ ಮಕ್ಕಳಾಗಿದ್ದೀರಿ. ಪರಂತು ಬಾಬಾ ಅಪ್ನಾ कैसे बताए जो हमको सुना सके और हम उनसे सुन सके. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗಾದರೆ ಬಾಬಾ ತಮ್ಮದು ಹೇಗೆ ಹೇಳೋದು? ಜೋ ಹಮ್ಕೋ ಸುನಾ ಸಕೆ ಅವ್ರ ಹಮ್ ಉನ್ಕೋ ಸುನಾ ಸಕೆ. ಬಾಬಾ ನಮಗೆ ತಿಳಿಸ್ಬೋದು, ನಾವು ಅವ್ರಿಗೆ ತಿಳಿಸುವಂಥದ್ದು. ಶಿವಬಾಬಾ ಇಸ್ ಬ್ರಹ್ಮ ತನ್ ಸೆ ಕಹತೆ ಹೇ ಮೇ ತುಮ್ಹಾರಾ ಬಾಪ್ ಹೂಂ. ಆದರೆ ಶಿವಬಾಬಾ ಈ ಬ್ರಹ್ಮ ತನುವಿನ ಮೂಲಕ ಹೇಳ್ತಾರೆ, ಮಕ್ಕಳೇ ನಾನು ನಿಮ್ಮ ತಂದೆ ಆಗಿದ್ದೇನೆ. ತುಮ್ಕೋ ಸ್ವರ್ಗ ಕಾ ಮಾಲಿಕ್ ಬನಾತಾ ಹೂಂ. ನಾನು ನಿಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡ್ತೀನಿ. ಸಿರ್ಫ್ ತುಮ್ಹಾರಿ ಆತ್ಮ ಜೋ ಪತಿ ಥೇ ವಹ ನ ಮುಕ್ತಿ ಮೇ ನ ಜೀವನ್ ಮುಕ್ತಿ ಧಾಮ್ ಮೇ ಜಾ ಸಕ್ತಿ ಹೇ. ಬಾಬಾ ತಿಳಿಸ್ತಾ ಇದ್ದರೆ ಕೇವಲ ನೀವು ಆತ್ಮಗಳೇನು ಪತಿತರಾಗಿದ್ದೀರೋ ಅವರು ಮುಕ್ತಿಯಲ್ಲಿನೂ ಅಥವಾ ಜೀವನ್ ಮುಕ್ತಿನ ಧಾಮಕ್ಕೂ ಹೋಗೋದಕ್ಕೆ ಸಾಧ್ಯ ಇಲ್ಲ. ತುಮ್ ಸಬ್ ಏಕ್ ಬಾಪ್ಗೆ ಬಚ್ಚೆ ಹೋ. ಆದರೆ ನೀವೆಲ್ಲರೂ ಒಬ್ಬ ತಂದೆಯ ಮಕ್ಕಳಾಗಿದ್ದೀರಿ. ಸಬ್ಕೋ ಬಾಪ್ಗೆ ಮಿಲ್ಕಿಯತ್ ಲೇನಿ ಹೇ.
ಎಲ್ಲರೂ ನೀವು ತಂದೆಯಿಂದ ಆಸ್ತಿಯನ್ನು ಪಡ್ಕೊಳ್ಬೇಕಾಗಿದೆ. ಡೇರ್ ಕೆ ಡೇರ್ ಬಚ್ಚೆ ಹೇ ವೃದ್ಧಿ ಹೋತಿ ಜಾತಿ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಬಹಳಷ್ಟು ಜನ ಮಕ್ಕಳಿದ್ದೀರಿ ಅಂದಮೇಲೆ ಇನ್ನೂ ವೃದ್ಧಿ ಆಗ್ತಾ ಹೋಗ್ತದೆ. ಅಡಾಪ್ಟ್ ಕರ್ತೆ ಜಾತೆ ಹೇ. ಬಾಬಾ ಮಕ್ಕಳನ್ನು ಅಡಾಪ್ಟ್ ಮಾಡ್ಕೊಳ್ತಾ ಹೋಗ್ತಾರೆ. ಹೇ ಆತ್ಮಾಯೇ ಅಬ್ ತುಮ್ ಮೇರಿ ಸಂತಾನ್ ಹೋ. ಬಾಬಾ ಹೇಳ್ತಾ ಇದ್ದಾರೆ, ಹೇ ಆತ್ಮಗಳೇ, ನೀವು ನನ್ನ ಮಕ್ಕಳಾಗಿದ್ದೀರಿ. ಅಪ್ನೆ ಕೋ ರೂಹ್ ಆತ್ಮ ಸಮझो, ಹಮ್ಕೋ ಬಾಬಾ ಮಿಲಾ ಹೇ ಜಿಸ್ಕೋ ಆಧಾ ಕಲ್ಪ್ ಯಾದ್ ಕರ್ತೆ थे. ನಿಮ್ಮನ್ನು ನೀವು ರೂಹ್ ಅರ್ಥಾತ್ ಆತ್ಮ ಅಂತ ತಿಳ್ಕೊಳ್ಳಿ. ಈ ತಂದೆ ನಮಗೆ ಸಿಕ್ಕಿದ್ದಾರೆ. ಯಾರನ್ನು ಅರ್ಧ ಕಲ್ಪದಿಂದ ನೆನಪು ಮಾಡ್ತಾ ಇದ್ವೋ ಆ ತಂದೆ ನಮಗೆ ಸಿಕ್ಕಿದ್ದಾರೆ. ಯಹ ಕಬಿ ಭೂಲೋ ಮತ್. ಇದನ್ನು ಎಂದೂ ಮರಿಬೇಡಿ. आधा कल्प आत्मा इस शरीर द्वारा याद करती आई है, हे पतित पावन, हे दुख हरता सुख करता. क्योंकि रावण राज्य है ना. ಬಾಬಾ ತಿಳಿಸ್ಕೊಡ್ತಾ ಇದ್ದರೆ, ಅರ್ಧ ಕಲ್ಪದಿಂದ ಆತ್ಮ ಈ ಶರೀರದ ಮೂಲಕ ನೆನಪು ಮಾಡ್ತಾ ಬಂದಿದೆ. ಹೇ ಪತಿತ ಪಾವನ, ಹೇ ದುಃಖ ಹರ್ತ ಸುಖಕರ್ತ ಅಂತ ಹೇಳಿ ನೆನಪು ಮಾಡ್ತಾ ಬಂದಿದೆ. ಯಾಕೆಂದರೆ ಇದು ರಾವಣನ ರಾಜ್ಯ ಅಲ್ವಾ. ಬಲ್ ಜೋ ಅಭಿ ಸಮಸ್ತೆ ಹೇ ಹಮ್ ಬಹುತ್ ಸುಖಿ ಹೇ, ಹಮ್ಕೋ ಇತ್ನೆ ಪದಮ್ ಹೇ, ಇತ್ನೆ ಮಿಲ್ಸ್ ಹೇ, ಕಾರ್ಖಾನೆ ಹೇ, ಆದಿ ಹೇ, ಯಹ ತೋ ಸಬ್ ಅಲ್ಪ ಕಾಲ ಕೆ ಲಿಯೇ ಹೇ. ಬಾಬಾ ಹೇಳ್ತಿದ್ರೆ, ಭಲೆ ಈ ಜಗತ್ತಿನಲ್ಲಿ ಈ ರೀತಿ ಯಾರೇ ತಮ್ಮನ್ನು ತಾವು ಬಹಳ ಸುಖಿಗಳು ಅಂತ ತಿಳ್ಕೊಳ್ಬೋದು. ನಮ್ಗೆ ಇಷ್ಟೊಂದು ಇತ್ನೇ ಪದಮ್ ಹೇ, ಇಷ್ಟೊಂದು ಪದಮ ಇದೆ, ಇಷ್ಟೊಂದು ಮಿಲ್ಸ್ ಇದ್ದಾವೆ, ಕಾರ್ಖಾನೆಗಳಿದ್ದಾವೆ, ಅದು ಇದೆ ಇದು ಇದೆ ಅಂತ ಇತ್ಯಾದಿ ಇದೆ ಅಂತ ತಿಳ್ಕೊಂಡಿರ್ಬೋದು. ಆದರೆ ಬಾಬಾ ಹೇಳ್ತಾ ಇದ್ದಾರೆ, ಇದೆಲ್ಲವೂ ಅಲ್ಪ ಕಾಲಕ್ಕೋಸ್ಕರ. ಅಂತ್ ಮೇ ತೋ ಬಹುತ್ ತ್ರಾಹಿ ತ್ರಾಹಿ ಕರ್ನೆ ಲಗ್ ಪಡೆಂಗೆ. ಅಂತಿಮದಲ್ಲಿ ಅಂತೂ ಬಹಳಷ್ಟು ತ್ರಾಹಿ ತ್ರಾಹಿ ಅಂತ ದುಃಖಿತರಾಗೋದಕ್ಕೆ ಶುರು ಮಾಡ್ತಾರೆ. ದುಃಖಕ್ಕೆ ಪಹಾಡ್ ಗಿರೆಂಗೆ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ದುಃಖದ ಪರ್ವತವೇ ಬೀಳ್ತದೆ. ಇತ್ನೆ ಸಾರಿ ಮಿಲ್ಕಿಯತ್ ಸೆಕೆಂಡ್ ಮೇ ಕಲಾಸ್ ಹೋ ಜಾಯೇಗಿ. ಇಷ್ಟೆಲ್ಲ ಏನು ಆಸ್ತಿ ಇದೆ, ಆಸ್ತಿ ಅಂತಸ್ತಿದೆ ಅಂತಾರೋ ಅದೆಲ್ಲ ಒಂದು ಸೆಕೆಂಡ್ನಲ್ಲಿ ಸಮಾಪ್ತಿ ಬಿಡುತ್ತೆ. ಬಾಪ್ ಸೆ ತುಮಕು ಸೆಕೆಂಡ್ ಮೇ ವರ್ಷ ಮಿಲ್ತಾ ಹೇ. ಆದರೆ ನಿಮಗೆ ತಂದೆಯಿಂದ ಒಂದು ಸೆಕೆಂಡಿನಲ್ಲಿ ಆಸ್ತಿ ಸಿಗ್ತದೆ. ಕಾತೆ ಹೇ ತುಮಕು ಸೆಕೆಂಡ್ ಮೇ ಸ್ವರ್ಗಕ್ಕೆ ಬಾದಶಾಹಿ ದೇತಾ ಹೂಂ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ, ನಾನು ಒಂದು ಸೆಕೆಂಡಿನಲ್ಲಿ ನಿಮಗೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಕೊಡ್ತೀನಿ. ಯಹ ಪುರಾಣಿ ದುನಿಯಾ ಖತಮ್ ಹೋ ಜಾಯೇಗಿ. ಈ ಹಳೆಯ ಜಗತ್ತು ಸಮಾಪ್ತಿಯಾಗುವುದು. ಲಡಾಯ ಲಗೇಗಿ, ನ್ಯಾಚುರಲ್ ಕೆಲಾಮಿಟೀಸ್ ಹೋಗಿ, ಸಫಾಯಿ ತೋ ಚಾಹೇನಾ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಯುದ್ಧಗಳು ನಡೀತವೆ, ಪ್ರಾಕೃತಿಕ ಪ್ರಕೋಪಗಳೆಲ್ಲವೂ ಆಗ್ತದೆ. ಯಾಕೆಂದರೆ ಈ ಸೃಷ್ಟಿಯ ಸ್ವಚ್ಛತೆ ಬೇಕಲ್ವಾ. ತುಮ್ಹಾರಿ ಆತ್ಮ ಬಿ ಅಬ್ ಪವಿತ್ರ ಬನ್ ರಹಿ ಹೇ. ಇನ್ನು ನಿಮ್ಮ ಆತ್ಮನೂ ಸಹ ಈಗ ಪವಿತ್ರ ಆಗ್ತಾ ಇದೆ. ಬಾಪ್ ದಾದಾ ದೋನೋ ಸಮಜ್ ಸಕ್ತೆ ಹೇ ಬಚ್ಚೆ ಕಿತ್ನೆ ಮೆಹನತ್ ಕರ್ತೆ ಹೇ. ಬಾಪ್ ದಾದಾ ಇಬ್ಬರೂ ಸಹ ತಿಳ್ಕೊಳ್ಬೋದು ಮಕ್ಕಳು ಎಷ್ಟು ಪರಿಶ್ರಮ ಪಡ್ತಾ ಇದ್ದಾರೆ ಅಂತ. ಬಾಪ್ ಸೆ ವರ್ಷ ಪಾನೆ ಕಿ ಮೆಹನತ್ ಬಿಲ್ಕುಲ್ ತೋಡಿ ದೇತೆ ಹೇ. ತಂದೆಯಿಂದ ಆಸ್ತಿ ಪಡ್ಕೊಳ್ಳುವಂತಹ ಪರಿಶ್ರಮವನ್ನು ಸಂಪೂರ್ಣ ಬಿಲ್ಕುಲ್ ತೋಡಿ ದೇತೆ ಹೇ, ಬಹಳಷ್ಟು ಕಡಿಮೆ ಕೊಡ್ತಾರೆ. ಅಪ್ನೆ ಕೋ ಆತ್ಮ ಸಮಜ್ ಪಾಪ್ಕೋ ಯಾದ್ ಕರೋ. ಅಂದರೆ ಬಾಬನಿಂದ ಆಸ್ತಿಯನ್ನು ಪಡ್ಕೊಳ್ಬೇಕಾದ್ರೆ ಬಹಳಷ್ಟು ಪರಿಶ್ರಮವನ್ನು ಬಾಬಾ ಕೊಡೋದಿಲ್ಲ. ಕೇವಲ ಹೇಳ್ತಾರೆ, ನಿಮ್ಮನ್ನು ನೀವು ಆತ್ಮ ಅಂತ ತಿಳಿದು ತಂದೆಯನ್ನು ನೆನಪು ಮಾಡಿ. ವಹ ರೂಹಾನಿ ಬಾಪ್ಯೆ ನಿರಾಕಾರ, ಹಮ್ ಆತ್ಮಾಯೇ ಉನ್ಕೋ ಬುಲಾತೆ ಹೇನಾ. ಆ ಆತ್ಮಿಕ ತಂದೆ ನಿರಾಕಾರ ಆಗಿದ್ದಾರೆ, ನಾವು ಆತ್ಮಗಳು ಆ ತಂದೆಯನ್ನು ಕರಿತೀವಲ್ವಾ. ಬಾಪ್ ಕಹತೆ ಹೇ ತುಮ್ಹಾರಿ ಆತ್ಮ ಜೋ ಪತಿತ್ ಹೇ ವಹ ಪಾವನ್ ಕೈಸೆ ಬನೆ. ಬಾಬಾ ತಿಳಿಸ್ತಾ ಇದ್ದಾರೆ, ನೀವು ಆತ್ಮಗಳೇನು ಪತಿತರಾಗಿದ್ದೀರೋ ಅದು ಪಾವನ ಹೇಗಾಗೋದು. ಪತಿತ್ ಪಾವಂತೂ ಏಕ್ ಬಾಪ್ ಹೇನಾ. ಪತಿತ ಪಾವನಂತೂ ಒಬ್ಬ ತಂದೆ ಆಗಿದ್ದಾರಲ್ವಾ. ಪಾನಿ ಕಿ ನದಿ ಪತಿತ್ ಪಾವನಿ ಹೇ ತೋ ಜಟ್ ಸೆ ಜಾಯೆ ಗೋತಾ ಕಾಕರ್ ಚಲೆ ಆನಾ ಚಾಹಿಯೆ. ಬಾಬಾ ತಿಳಿಸ್ಕೊಡ್ತಿದ್ರೆ, ಒಂದು ವೇಳೆ ನೀರಿನ ನದಿಗಳು ಪತಿತ ಪಾವನ ಆಗಿದ್ದರೆ ತಕ್ಷಣ ಹೋಗಿ ಅದರಲ್ಲಿ ಮುಳುಗು ಹಾಕಿ ಬಂದ್ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ. ಗಂಗಾ ಸ್ನಾನ್ ಬಹುತ್ ಕರ್ತೆ ಹೇ ಫಿರ್ ಬಿ ಪತಿತ್ ಕ್ಯೋ. ಬಾಬಾ ಕೇಳ್ತಾ ಇದ್ದಾರೆ, ಗಂಗಾ ಸ್ನಾನವನ್ನು ಬಹಳಷ್ಟು ಮಾಡ್ತಾರೆ, ಆದರೂ ಪತಿತರು ಯಾಕೆ. ರಾತ್ ದಿನ್ ಯಹಿ ದುನ್ ಲಗಾತೆ ರಹತೆ ಹೇ ಪತಿತ್ ಪಾವನ್ ಸೀತಾರಾಮ್. ಆದರೂ ಸಹ ಹಗಲು ರಾತ್ರಿ ಇದೇ ಗುಂಗಿನಲ್ಲಿರ್ತಾರೆ ಪತಿತ ಪಾವನ ಸೀತಾರಾಮ್. अर्थात सब जो भक्तिया है अथवा सीताए है सबका रक्षक एक राम परमपिता परमात्ಮ है. ಅಂದರೆ ಅರ್ಥ, ಯಾರೆಲ್ಲ ಭಕ್ತಿಯರು ಸೀತೆಯರಿದ್ದಾರೋ ಎಲ್ಲರ ರಕ್ಷಕ
ಒಬ್ಬ ಬ್ರಾಹ್ಮ ಪರಂಪಿತ ಪರಮಾತ್ಮ ಆಗಿದ್ದಾರೆ. ಪತಿತ್ ಪಾವನ್ ಪತಿಯೋಂ ಕಾ ಪತಿ ವಹಿ ಹೇ, ಪತಿತ ಪಾವನ ಪತಿಯರ ಪತಿ ಅವರೇ ಆಗಿದ್ದಾರೆ. ವಹ ಜಬ್ ಆಯೆ ತಬ್ ಆಕರ್ ಪಾವನ್ ಬನಾಯೆ, ಅವ್ರು ಯಾವಾಗ ಬರ್ತಾರೋ ಆವಾಗ ಬಂದು ಪಾವನರನ್ನಾಗಿ ಮಾಡ್ತಾರೆ. ತು ಅಬ್ ಬಾಪ್ ಕಹತೆ ಹೇ ಮೇರೆ ಶ್ರೀಮತ್ ಪರ್ ತುಮ್ಕೋ ಚಲ್ನಾ ಹೇ ಔರ್ ಕಿಸಿ ಮತ್ ಪರ್ ನ ಚಲೋ. ಆದರೆ ಈಗ ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ನನ್ನ ಶ್ರೀಮತದನುಸಾರವಾಗಿ ನೀವು ನಡಿಬೇಕು, ಇನ್ನು ಯಾರ ಮತದನುಸಾರವೂ ಅಲ್ಲ. ವಹ ತೋ ಸಮಸ್ತೆ ಹೇ ಭಕ್ತಿ ಸೆ ಭಗವಾನ್ ಮಿಲೇಗಾ, ಜಬ್ಕಿ ಭಕ್ತಿ ಸೆ ಭಗವಾನ್ ಮಿಲೇಗಾ तो ऐसे क्यों कहते हैं कि भक्तों की रक्षा करने आएगा. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ತಿಳ್ಕೊಂಡಿದ್ದಾರೆ. ವಹತು ಸಮಸ್ತೆ ಹೇ ಭಕ್ತಿ ಸೆ ಭಗವಾನ್ ಮಿಲೇಗಾ, ಭಕ್ತಿಯಿಂದ ಭಗವಂತ ಸಿಗ್ತಾನೆ ಅಂತ ತಿಳ್ಕೊಂಡಿದ್ದಾರೆ. ಜಬ್ಕಿ ಭಕ್ತಿ ಸೆ ಭಗವಾನ್ ಮಿಲೇಗಾ तो ऐसे क्यों कहते कि ಭಕ್ತೋं की ರಕ್ಷಾ करने आएगा. ಭಕ್ತಿಯಿಂದಲೇ ಭಗವಂತ ಸಿಗ್ತಾನಂದ್ಮೇಲೆ ಮತ್ತೆ ಯಾಕೆ ಈ ರೀತಿ ಹೇಳ್ತಾರೆ, ಭಕ್ತರ ರಕ್ಷಣೆ ಮಾಡೋದಕ್ಕೆ ಬರ್ತಾನೆ ಅಂತ. ಭಕ್ತೋಂ ಪರ್ ಕ್ಯಾ ಆಪತ್ ಪಡಿ ಹೇ ಜೋ ರಕ್ಷಾ ಕರೇಗಾ. ಭಕ್ತರಿಗೆ ಅಂತಹ ಆಪತ್ತೇನು ಬಂದಿದೆ ರಕ್ಷಣೆ ಮಾಡೋದಕ್ಕೆ. ರಕ್ಷಾ ತಬ್ ಕಿ ಜಾತಿ ಹೇ ಜಬ್ ಕುಚ್ ಆಪದ ಹೋತಿ ಹೇ, ಯಾವಾಗ ಏನಾದರೂ ವಿಪತ್ತಿರ್ತದೋ ಆವಾಗಲೇ ರಕ್ಷಣೆ ಮಾಡಲಾಗ್ತದೆ. ಬಾಪ್ ಕತೆ ಹೇ ತುಮ್ನೆ ಕಿತ್ನಾ ದುರ್ಗತಿ ಕೋ ಪಾಯಾ ಹೇ. ಆದರೆ ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ನೀವು ಎಷ್ಟೊಂದು ದುರ್ಗತಿಯನ್ನು ಹೊಂದಿದ್ದೀರಿ. ಯಾ ಹೇ ರೌರವ್ ನರ್ಕ್ ಸಬ್ ದುಃಖಿ ರೋಗಿ ಹೇ. ಬಾಬಾ ತಿಳಿಸ್ತಾ ಇದ್ರೆ ಇದು ರೌರವ್ ನರಕ ಆಗಿದೆ, ಇಲ್ಲಿ ಎಲ್ಲರೂ ದುಃಖಿಗಳಾಗಿದ್ದಾರೆ, ರೋಗಿಗಳಾಗಿದ್ದಾರೆ. ಘರ್ ಘರ್ ಮೇ ದೇಖೋ ಕ್ಯಾ ಲಗಾ ಪಡಾ ಹೇ. ಬಾಬಾ ತಿಳಿಸ್ತಾ ಇದ್ದಾರೆ, ಮನೆ ಮನೆಯಲ್ಲೂ ನೋಡಿ ಏನಿದೆ ಅಂತ ಹೇಳ್ತಿದ್ದಾರೆ, ದುಃಖ ಹಿ ದುಃಖ. ಇಸ್ಲೇ ಪುಕಾರ್ತೆ ಹೇ ಬಾಬಾ ಹಮಾರೆ ದುಃಖ ಹರೋ ಸುಖ ದೋ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಇವತ್ತು ಮನೆ ಮನೆಯಲ್ಲೂ ದುಃಖವೇ ದುಃಖ ಇದೆ, ಅದಕ್ಕೋಸ್ಕರ ಕರೀತಾರೆ ಬಾಬಾ ನಮ್ಮ ದುಃಖವನ್ನು ದೂರ ಮಾಡಿ ಸುಖವನ್ನು ಕೊಡುವಂತ. ಭಾರತ್ ಮೇ ಹೇ ಸದಾ ಸುಖ ಅಬ್ ದುಃಖ ಹೇ. ಭಾರತದಲ್ಲಿಯೇ ಸದಾ ಸುಖ ಇತ್ತು, ಈಗ ದುಃಖ ಇದೆ. ಭಾರತ್ ಕಿ ಬಾತ್ ಹೇ ಅವ್ರು ಕಂಡು ತೋ ಹೈ ಹಿ ಅಲಗ್. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಎಲ್ಲ ಭಾರತದೇ ಮಾತಾಗಿದೆ, ಇನ್ನು ಉಳಿದೆಲ್ಲ ಖಂಡಗಳಿರುವುದೇ ಬೇರೆ ಅಂತ ಹೇಳ್ತಿದ್ದಾರೆ ಬಾಬಾ. ವಹತು ಆತೆ ಹಿ ಬಾತ್ ಮೇ ಹೇ, ಉಳಿದೆಲ್ಲ ಖಂಡಗಳು ಬರುವುದೇ ನಂತರ ಅಂತಾರೆ ಬಾಬಾ. ಕೊಯ್ 60 ಜನ್ಮ ಕೊಯ್ ಇನ್ಸೆ ಬಿ ಕಮ್ ಜನ್ಮ ಲೇತೆ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಆಮೇಲೆ ಬರ್ತಾರಂದ್ಮೇಲೆ ಕೆಲವರು 60 ಜನ್ಮ, ಇನ್ನು ಕೆಲವರು ಅದಕ್ಕಿಂತಲೂ ಕಡಿಮೆ ಜನ್ಮವನ್ನು ಪಡ್ಕೊಳ್ತಾರೆ. 84 ಜನ್ಮ ದೇವತಾ ಧರ್ಮ ವಾಲೆ ಲೇತೆ ಹೇ. ಆದರೆ 84 ಜನ್ಮವನ್ನು ದೇವತಾ ಧರ್ಮದವರೇ ಪಡ್ಕೊಳ್ತಾರೆ. तो इस हिसाब से आधा कल्प के बाद जो आएंगे उनको 84 से आधे जन्म लेने पड़ेंगे. ಬಾಬಾ ಹೇಳ್ತಾ ಇದ್ರೆ 84 ಜನ್ಮವನ್ನು ದೇವತಾ ಧರ್ಮದವರೇ ಪಡ್ಕೊಳ್ತಾರೆ ಅಂದಮೇಲೆ ಈ ಲೆಕ್ಕದಿಂದ ನೋಡಿದರೆ ಅರ್ಧ ಕಲ್ಪದ ನಂತರ ಬಂದಂಥವರು ಅವರಿಗೆ ಈ 84 ಜನ್ಮದಲ್ಲಿ ಅರ್ಧ ಜನ್ಮವನ್ನು ಪಡ್ಕೊಳ್ಬೇಕಾಗ್ತದೆ. ऐसे नहीं कि सब 84 का चक्र खाते हैं. ಈ ರೀತಿನೂ ಅಲ್ಲ ಎಲ್ಲರೂ 84 ಜನ್ಮದ ಚಕ್ರವನ್ನು ಸುತ್ತುತ್ತಾರೆ ಅಂತ. ಮನುಷ್ಯಂಕೋ ತೋ ಜೋ ಆತಾ ಹೇ ಸೋ ಬೋಲ್ ದೇತೆ ಹೇ. ಆದರೆ ಮನುಷ್ಯರಿಗೆ ಏನು ಬರ್ತದೋ ಅದನ್ನು ಹೇಳ್ಬಿಡ್ತಾರೆ. ಅಬ್ ತುಮ್ ಬಚ್ಚೆ ಬಾಪ್ ದ್ವಾರ ಅವಿನಾಶಿ ಜ್ಞಾನ ರತ್ನೋಂ ಕಿ ಜೋಲಿ ಬರ್ ರಹೆ ಹೋ. ಆದರೆ ನೀವು ಮಕ್ಕಳಿಗ ತಂದೆಯ ಮೂಲಕ ಅವಿನಾಶಿ ಜ್ಞಾನ ರತ್ನಗಳ ಜೋಳಿಗೆಯನ್ನು ತುಂಬಿಸ್ಕೊಳ್ತಾ ಇದ್ದೀರಿ. ರತ್ನ ತು ಬಹುತ್ ವ್ಯಾಲ್ಯೂಯಬಲ್ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ರತ್ನ ಅಂತೂ ಬಹಳಷ್ಟು ಬೆಲೆ ಬಾಳುವಂಥದ್ದು. ಬಾಪ್ ಸಮಜಾತೆ ಬಿ ಬಹುತ್ ಸಹಜ ಹೇ. ಬಾಬಾ ಬಹಳಷ್ಟು ಸಹಜವಾಗಿ ತಿಳಿಸ್ಕೊಡ್ತಾರೆ. बाप कहते हैं तुम बुलाते आए हो हे पतित पावन आकर हमें पावन बनाओ तो बाप आए हैं. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಕ್ಕಳೇ ನೀವು ನನ್ನನ್ನು ಕರೀತಾ ಬಂದಿದ್ರಿ, ಹೇ ಪತಿತ ಪಾವನ ಬಾ, ಬಂದು ನಮ್ಮನ್ನು ಪಾವನ ಮಾಡು ಅಂತ ಕರೆದ್ರಿ, ಅದಕ್ಕೋಸ್ಕರವೇ ನಾನು ಬಂದಿದ್ದೇನೆ. ಅಬ್ ತುಮ್ ಸಮಸ್ತೆ ಹೋ ಹಮ್ ಪಾವನ್ ಬನೆಂಗೆ ತೋ ಸ್ವರ್ಗಕ್ಕೆ ಮಾಲಿಕ್ ಬನೆಂಗೆ. ಬಾಬಾ ತಿಳಿಸ್ತಾ ಇದ್ದಾರೆ, ಈಗ ನೀವು ಮಕ್ಕಳು ತಿಳ್ಕೊಂಡಿದ್ರಿ, ನಾವೀಗ ಪಾವನರಾದರೆ ಸ್ವರ್ಗದ ಮಾಲೀಕರಾಗ್ತೀವಿ. ಶಿವ ಬಾಬಾ ಹಮ್ಕೋ ಪತ್ತರ್ ಬುದ್ಧಿ ಸೆ ಪಾರಸ್ ಬುದ್ಧಿ ಪಾರಸ್ನಾಥ್ ಸೆ ಪತ್ತರ್ನಾಥ್ ಸೆ ಪಾರಸ್ನಾಥ್ ಬನಾನೆ ಆಯೆ ಹೇ. ಈಗ ಶಿವಬಾಬಾ ನಮ್ಮನ್ನು ಕಲ್ಲು ಬುದ್ಧಿಯವರಿಂದ ಪಾರಸ್ ಬುದ್ಧಿಯವರನ್ನಾಗಿ ಅಥವಾ ಪತ್ತರ್ನಾಥ್ ಇದ್ದಂಥವರನ್ನು ಪಾರಸ್ನಾಥರನ್ನಾಗಿ ಮಾಡಲು ಬಂದಿದ್ದಾರೆ. ಭಕ್ತಿ ಮಾರ್ಗಕ್ಕೆ ಚಿತ್ರ ಸ ಪತ್ತರೋಂಕೆ ಬನೆ ಹುಯೆ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಈ ಸಮಯದಲ್ಲಿ ಭಕ್ತಿ ಮಾರ್ಗದ ಎಲ್ಲ ಚಿತ್ರಗಳು ಕಲ್ಲಿನವು ಮಾಡಲಾಗಿದೆ. ಪತ್ತರೋಂಸೆ ಮಾತಾ ಮಾಡ್ತೆ ಹೇ.
ಆ ಕಲ್ಲುಗಳಿಗೇ ಏನು ಮಾಡ್ತಾರೆ, ತಲೆ ಚಚ್ಕೊಳ್ತಾ ಇದ್ದಾರೆ ಅಥವಾ ಅದ್ರ ಹಿಂದೆ ಕಷ್ಟಪಡ್ತಾ ಇದ್ದಾರೆ. ಬಾಪ್ कहते हैं तुम बल कितने भी मेहनत करो ಫಾಯ್ದಾ ಕುಚ್ ನಹಿ ಹೋನಾ ಹೇ. ಆದರೆ ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ ನೀವು ಇದ್ರ ಹಿಂದೆ ಎಷ್ಟೇ ಪರಿಶ್ರಮವನ್ನು ಪಡಿ, ಆದರೆ ಏನೂ ಲಾಭ ಆಗುವಂಥದ್ದಿಲ್ಲ. ಹಾಗೆ ತೋ ತುಮ್ ಬಲಿ ಚಡ್ತೇತೆ, ಮೊದಲು ನೀವು ಬಲಿಹಾರಿ ಆಗ್ತಾ ಇದ್ರಿ, ಫಿರ್ ಬಿ ಕ್ಯಾ ಫಾಯ್ದಾ ಹುವಾ, ಆದರೂ ಏನು ಲಾಭ ಆಯಿತು ಅಂತಾರೆ ಬಾಬಾ. ಕರ್ಕೆ ದೇವಿ ಕಾ ದೀದಾರ್ ಹೋಗಾ ಫಿರ್ ಜೈಸೆ ತೈಸೆ. ಜಾಸ್ತಿ ಅಂದರೆ ದೇವಿಯ ಒಂದು ಸಾಕ್ಷಾತ್ಕಾರ ಆಗ್ಬೋದು, ಮತ್ತೆ ಹೆಂಗಿರ್ತಾರೋ ಹಾಗೆ ಇದ್ದು ಬಿಡ್ತಾರೆ, ಹೆಂಗಿದ್ವಿ ಹಾಗೆ ಆಗ್ಬಿಡ್ತೀರಿ. ಪತಿತ್ ಪಾವನ್ ಬಾಪ್ ಆತೆ ಹೇ ಏಕ್ ಬಾರ್ ಸಂಗಮ್ ಪರ್. ಆದರೆ ಪತಿತ ಪಾವನ ತಂದೆ ಒಂದು ಬಾರಿ ಕೇವಲ ಸಂಗಮ ಯುಗದಲ್ಲಿ, ಸತ್ಯುಗ್ ಮೇ ತೋ ಭಕ್ತಿ ಮಾರ್ಗ ಕಿ ಬಾತೆ ಹೋತಿ ಹಿ ನಹಿ. ಸಂಗಮ ಯುಗದಲ್ಲಿ ಮಾತ್ರ ಬಾಬಾ ಒಂದು ಬಾರಿ ಬರ್ತಾರೆ, ಇನ್ನು ಸತ್ಯುಗದಲ್ಲಿ ಅಂತೂ ಭಕ್ತಿಯ ಮಾತುಗಳೇ ಅಲ್ಲಿ ಇರೋದಿಲ್ಲ. बाप तो कहते नहीं कि गला काटो, यह करो, ಭಕ್ತಿ ಮಾರ್ಗ ಮೇ ಅನೇಕ ಪ್ರಕಾರ ಸೆ ಕ್ಯಾ ಕ್ಯಾ ಕರ್ತೆ ಹೇ. ಬಾಬಾ ಎಂದೂ ಈ ರೀತಿ ಹೇಳೋದಿಲ್ಲ, ಮಕ್ಕಳೇ ನಿಮ್ಮ ಶಿರಚ್ಛೇದನ ಮಾಡ್ಕೊಳ್ರಿ, ಅದನ್ನು ಮಾಡಿ ಇದನ್ನು ಮಾಡಿ ಅಂತ. ಆದರೆ ಭಕ್ತಿ ಮಾರ್ಗದಲ್ಲಿ ಅನೇಕ ಪ್ರಕಾರದಿಂದ ಏನೇನೆಲ್ಲ ಮಾಡ್ತಾ ಇರ್ತಾರೆ. ಹಾಗೆ ದೇವಿಯೋಂ ಪರ್ ಮನುಷ್ಯಕ್ಕೆ ಬಲಿ ಚಡಾತೈತೆ. ಮೊದಲು ದೇವಿಯರ ಮುಂದೆ ಹೋಗಿ ಮನುಷ್ಯರನ್ನೇ ಬಲಿ ಕೊಡ್ತಾ ಇದ್ರು. ಬಾಪ್ कहते हैं तुम सुधरे लेते तो देवता थे. ಆದರೆ ಬಾಬಾ ಹೇಳ್ತಾ ಇದ್ರೆ, ನೀವು ಯಾವಾಗ ಸುಧಾರಣೆ ಆದಂಥವ್ರಿದ್ರು ಆಗ ನೀವು ದೇವತೆಗಳಾಗಿದ್ರಿ. ಅಬ್ ಕಿತ್ನೆ ಪತ್ತರ ಬುದ್ಧಿ ಬಂದ್ ಪಡೆ ಹೋ. ಆದರೆ ನೀವೀಗ ಎಷ್ಟೊಂದು ಕಲ್ಲು ಬುದ್ಧಿಯವರಾಗಿದ್ದೀರಿ. ತುಮಕೋ ಸ್ವರ್ಗಕ್ಕೆ ಬಾದಶಾಹಿ ದೀತಿ, ಕಿತ್ನೆ ಸೋನೆ ಹೀರೆ ಜಾರಕ್ಕೆ ಮಹಲ್ತೆ ಅತಃ ದಂತ. ಬಾಬಾ ಹೇಳ್ತಾ ಇದ್ರೆ, ನಿಮಗೆ ಸ್ವರ್ಗದ ರಾಜ್ಯಭಾಗ್ಯವನ್ನು ಕೊಟ್ಟಿದ್ದೆ, ಆವಾಗ ನಿಮ್ಮ ಹತ್ರ ಎಷ್ಟೊಂದು ಚಿನ್ನ, ವಜ್ರ, ವೈಢೂರ್ಯದ ಮಹಲ್ಗಳಿದ್ದು, ಅಪಾರ ಧನ ಸಂಪತ್ತಿತ್ತು. ವಹ ಕ್ಯಾ ಕಿಯಾ, ಅದನ್ನೇನು ಮಾಡಿದ್ರಿ ಅಂತ ಕೇಳ್ತಿದ್ದಾರೆ. ಅಬ್ ತುಮ್ ಕಿತ್ನೆ ದುಃಖಿ ಹೋ ಪಡೆ ಹೋ. ಬಾಬಾ ಹೇಳ್ತಾ ಇದ್ರೆ, ಈಗ ಅದು ಯಾವುದು ನಿಮ್ಮ ಹತ್ರ ಇಲ್ಲ, ಎಷ್ಟೊಂದು ದುಃಖಿಗಳು ನೀವು ಆಗ್ಬಿಟ್ಟಿದ್ದೀರಿ. ತುಮ್ ಅಸುಲ್ ದೇವಿ ದೇವತಾ ಧರ್ಮ ಕೇತೇನಾ. ಹಾಗೆ ನೋಡಿದ್ರೆ ನೀವು ನಿಜವಾಗ್ಲೂ ದೇವಿ ದೇವತಾ ಧರ್ಮದವರಾಗಿದ್ರಲ್ವಾ. ಅಬ್ ಸಿರ್ಫ್ ತುಮ್ ರಜೋ ತಮೋಮೆ ಆಯೆ ಹೋ. ಆದರೆ ಈಗ ನೀವು ಕೇವಲ ಸತೋದಲ್ಲಿದ್ದಂಥವರು ರಜೋ ತಮೋವಿನಲ್ಲಿ ಬಂದಿದ್ದೀರಿ. ತುಮ್ ತೋ ದೇವತಾ ಧರ್ಮ ಕೇತೆ ಫಿರ್ ಅಪ್ನೆ ಕೋ ಹಿಂದೂ ಕ್ಯೂ ಕಹಲಾತೆ. ಬಾಬಾ ಕೇಳ್ತಾ ಇದ್ದಾರೆ, ನೀವಂತೂ ದೇವತಾ ಧರ್ಮದವರಾಗಿದ್ರಿ, ಮತ್ತೆ ನೀವು ಹಿಂದೂಗಳಂತ ಯಾಕೆ ಕರೆಸ್ಕೊಳ್ತೀರಿ. ಅವ್ರ ಸಬ್ ಧರ್ಮ ವಾಲೆ ಅಪ್ನೆ ಅಪ್ನೆ ಧರ್ಮ ಕೋ ಹಿ ಮಾನ್ತೆ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಉಳಿದವರೆಲ್ಲರೂ ತಮ್ಮ ತಮ್ಮ ಧರ್ಮವನ್ನೇ ಅವರು ಮಾನ್ಯತೆ ಮಾಡ್ತಾರೆ. ಧರ್ಮ ತೋ ಏಕ್ ಹಿ ಹೋತಾ ಹೇನಾ. ಯಾಕೆಂದರೆ ಧರ್ಮ ಅಂತೂ ಒಂದೇ ಇರ್ತದಲ್ವಾ. ಮುಸಲ್ಮಾನೋ ಕಾ ಮುಸ್ಲಿಂ ಧರ್ಮ, ಕ್ರಿಶ್ಚನ್ ಕಾ ಕ್ರಿಶ್ಚನ್ ಧರ್ಮ ಚಲಾ ಆತಾ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮುಸಲ್ಮಾನ್ದು ಮುಸ್ಲಿಂ ಧರ್ಮ ಅಂತಲೇ ನಡೀತದೆ, ಕ್ರಿಶ್ಚನ್ಸ್ದು ಕ್ರಿಶ್ಚನ್ ಧರ್ಮನೇ ನಡೀತಾ ಬರ್ತಾ ಇದೆ. ತುಮಕೋ ಕ್ಯಾ ಹುವಾ. ಆದರೆ ನೀವು ದೇವತಾ ಧರ್ಮದವರಾಗಿದ್ರಿ, ನಿಮಗೇನಾಯಿತು ಅಂತ ಕೇಳ್ತಾ ಇದ್ದಾರೆ ಬಾಬಾ. ತುಮ್ ಬಹುತ್ ಸುಖಿ ಪವಿತ್ರ ಸಂಪೂರ್ಣ ನಿರ್ವಿಕಾರಿತೆ. ಯಾಕೆಂದರೆ ನೀವು ಬಹಳಷ್ಟು ಸುಖಿಗಳು, ಪವಿತ್ರರು, ಸಂಪೂರ್ಣ ನಿರ್ವಿಕಾರಿಗಳಾಗಿದ್ರಿ. ಅಭಿ ಕಿತ್ನೆ ವಿಕಾರಿ ಬನ್ ಪಡೆ ಹೋ. ಆದರೆ ನೀವೀಗ ಎಷ್ಟೊಂದು ವಿಕಾರಿಗಳಾಗಿದ್ರಿ. ಕಿಸ್ಕೋ ಪತಾ ಹಿ ನಹಿ. ಬರೋಬ್ಬರ್ ಹಮ್ ಸಂಪೂರ್ಣ ನಿರ್ವಿಕಾರಿತೆ ಫಿರ್ ಸಂಪೂರ್ಣ ವಿಕಾರಿ कैसे ಬನೆ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಇದು ಯಾರಿಗೂ ಗೊತ್ತಿಲ್ಲ. ನಾವು ಅವಶ್ಯವಾಗಿ ಸಂಪೂರ್ಣ ನಿರ್ವಿಕಾರಿಗಳಾಗಿದ್ವಿ, ಈಗ ಮತ್ತೆ ಸಂಪೂರ್ಣ ವಿಕಾರಿಗಳು ಹೇಗಾದ್ವಿ ಅಂತ ಗೊತ್ತಿಲ್ಲ. 84 ಜನ್ಮ ಲೇತೆ ಸತೋ ಸೆ ತಮೋ ಬನೆ ಅಬ್ ಬಿಲ್ಕುಲ್ ಹಿ ತಮೋ ಪ್ರಧಾನ್ ಪತಿ ಥೇ. 84 ಜನ್ಮವನ್ನು ಪಡ್ಕೊಳ್ತಾ ಸತೋ ಪ್ರಧಾನರಿದ್ದಂಥವರು ತಮೋ ಆಗಿದ್ದೀವಿ, ಈಗ ಸಂಪೂರ್ಣ ತಮೋ ಪ್ರಧಾನ ಪತಿತರಾಗ್ಬಿಟ್ಟಿದ್ದೇವೆ. ಸತ್ಯುಗ್ ಸೆ ಕಲ್ಯುಗ್ ಜರೂರ್ ಆನಾ ಹೇ. ಅವಶ್ಯವಾಗಿ ಸತ್ಯುಗ ಇದ್ದಂಥದ್ದು ಕಲಿಯುಗ ಅವಶ್ಯವಾಗಿ ಬರಲೇಬೇಕು. ಸಬ್ ಧರ್ಮಕ್ಕೂ ಸತೋ ರಜೋ ತಮೋಮೆ ಆನಾ ಹಿ ಹೇ. ಬಾಬಾ ತಿಳಿಸ್ತಾ ಇದ್ರೆ, ಎಲ್ಲ ಧರ್ಮದವರು ಸತೋ ರಜೋ ತಮೋನಲ್ಲಿ ಬರಲೇಬೇಕು. ವೃದ್ಧಿಕೋ ಪಾನಾ ಹೇ. ಎಲ್ಲರೂ ವೃದ್ಧಿ ಹೊಂದಲೇಬೇಕು. ತುಂಬಿ ಜಾಡ್ಮೆ ಹೋನ. ಬಾಬಾ ತಿಳಿಸ್ತಾ ಇದ್ರೆ, ನೀವು ವೃಕ್ಷದಲ್ಲಿದ್ದೀರಲ್ವಾ. ಜಾಡ್ ಮೇ ದೇಖೋ अंत में ब्रह्मा खड़ा है, जाड़ के ऊपर चोटी में ब्रह्मा ही 84 जन्म ले जाकर अंत में खड़ा है. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ವೃಕ್ಷದಲ್ಲಿ ನೋಡ್ರಿ ಅಂತಿದ್ದಾರೆ, ಅಂತಿಮದಲ್ಲಿ ಬ್ರಹ್ಮ ನಿಂತ್ಕೊಂಡಿದ್ದಾರೆ. ಅಂದರೆ ವೃಕ್ಷದ ಒಂದು ಶಿಖರ ಅಥವಾ ಉನ್ನತವಾದಂತಹ ಮೇಲಿನ ಸ್ಥಾನದಲ್ಲಿ ಬ್ರಹ್ಮನೇ 84 ಜನ್ಮವನ್ನು ಪಡ್ಕೊಂಡು ಅಂತಿಮದಲ್ಲಿ ಇದ್ದಾರೆ.
तुम भी जो नीचे ब्राह्मण बैठे हो वही फिर अंत में पतित शूद्र बने हो. ನೀವು ಈ ಕಲ್ಪವೃಕ್ಷದ ಕೆಳಗಡೆ ನೀವೇನು ಬ್ರಾಹ್ಮಣರು ಕುತ್ಕೊಂಡಿದ್ದೀರೋ ನೀವೇ ಅಂತಿಮ ಸಮಯದಲ್ಲಿ ಪತಿತರು ಶೂದ್ರರಾಗಿದ್ದೀರಿ. ಫಿರ್ ನೀಚೆ ರಾಜೋಗ್ ಸಿಕ್ ರಹೆ ಹೋ. ಪತಿತರು ಶೂದ್ರರಾಗಿ ಮತ್ತೆ ನೀವು ಕೆಳಗಡೆ ರಾಜಯೋಗವನ್ನು ಕಲಿತಾ ಇದ್ದೀರಿ. ತುಂಬಿ ಶೂದ್ರತೆ ಅಬ್ ಬ್ರಾಹ್ಮಣ್ ಬನೆ ಹೋ. ಬಾಬಾ ಹೇಳ್ತಾ ಇದ್ರೆ ನೀವು ಶೂದ್ರರಾಗಿದ್ರಿ, ಈಗ ಬ್ರಾಹ್ಮಣರಾಗಿದ್ದೀರಿ. ಯಹ ಬಡಿ ಸಮಜ್ನೆ ಕಿ ಬಾತೆ ಹೇ. ಇದು ಬಹಳಷ್ಟು ತಿಳ್ಕೊಳ್ಳುವಂತಹ ಮಾತು. ಅಭಿ ಜಾಡ್ ಮೇ ಬಹುತ್ ಅಚ್ಚಿ ಸಮಜಾನೆ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಈಗ ವೃಕ್ಷದ ಚಿತ್ರದಲ್ಲಿ ಬಹಳಷ್ಟು ಒಳ್ಳೆಯ ತಿಳುವಳಿಕೆ ಇದೆ. ಅಭಿ ತುಮ್ ರಾಜೋ ಕಿ ತಪಸ್ಸಾ ಕರ್ ರಹೆ ಹೋ, ತುಮಾರಾ ಹಿ ಯಾದ್ಗಾರ್ ಕಡಾ ಹೇ. ಈಗ ನೀವು ರಾಜಯೋಗದ ತಪಸ್ಸನ್ನು ಮಾಡ್ತಾ ಇದ್ದೀರಿ, ನಿಮ್ಮದೇ ಯಾದ್ಗಾರ್ ನಿಂತಿದೆ ಅಂತಿದ್ದಾರೆ ಬಾಬಾ. ಯಹ ಚೈತನ್ಯ ದಿಲ್ವಾಡ ಮಂದಿರ್ ವಹ ಜಡ್. ಬಾಬಾ ತಿಳಿಸ್ಕೊಡ್ತಾ ಇದ್ದರೆ ಯಾದ್ಗಾರ್ ಇದು ಚೈತನ್ಯ ದಿಲ್ವಾಡ ಮಂದಿರ ನಿಮ್ಮದು, ಅದು ಜಡ ಮಂದಿರ ಅಂತಾರೆ ಬಾಬಾ. ಸತ್ಯುಗ್ ಮೇ ಯಹ ನಹಿತ. ಆದರೆ ಸತ್ಯುಗದಲ್ಲಿ ಇದು ಇರಲಿಲ್ಲ. ಇಸ್ ಸಮಯ ತುಮ್ ಅಪ್ನೆ ಯಾದ್ಗಾರ್ ದೇಖ್ತೆ ಹೋ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಈ ಸಮಯದಲ್ಲಿ ನಿಮ್ಮದು ಯಾದ್ಗಾರ ಅಥವಾ ನೆನಪಾರ್ಥವನ್ನು ನೋಡ್ತೀರಿ. ತುಮ್ ಪ್ರಾಕ್ಟಿಕಲ್ ಮೇ ಸಚ್ಚೆ ಸಚ್ಚೆ ದಿಲ್ವಾಡ ಮಂದಿರ್ ಮೇ ಚೈತನ್ಯ ಬೇಟೆ ಹೋ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ನೀವೀಗ ಪ್ರಾಕ್ಟಿಕಲಿ ಸತ್ಯವಾದಂತಹ ದಿಲ್ವಾಡ ಮಂದಿರದಲ್ಲಿ ಚೈತನ್ಯವಾಗಿ ಕುತ್ಕೊಂಡಿದ್ದೀರಿ ಅಂತಾರೆ ಬಾಬಾ. ಸ್ವರ್ಗ ಕಿ ಸ್ಥಾಪನಾ ಹೋ ರಹಿ ಹೇ. ಸ್ವರ್ಗದ ಸ್ಥಾಪನೆ ಆಗ್ತಾ ಇದೆ. ಫಿರ್ ಸ್ವರ್ಗ ಮೇ ಆಯಂಗೆ ತೋ ಯಹ ಮಂದಿರ್ ಆದಿ ಕುಚ್ ಹೊಂಗೆ ನಹಿ. ಮತ್ತೆ ಬಾಬಾ ಹೇಳ್ತಾ ಇದ್ರೆ ನೀವು ಸ್ವರ್ಗದಲ್ಲಿ ಯಾವಾಗ ಬರ್ತಿರೋ ಆವಾಗ ಈ ಮಂದಿರ ಇತ್ಯಾದಿ ಯಾವುದೂ ಇರೋದಿಲ್ಲ. ಯಹ ಮಮ್ಮ ಬಾಬಾ ಅವ್ರ ಹಮ್ ಬಚ್ಚೆ ಬೇಟೆ ಹೇ. ಆದರೆ ಇಲ್ಲಿ ಮಮ್ಮ ಬಾಬಾ ಮತ್ತು ನಾವು ಮಕ್ಕಳು ಕುತ್ಕೊಂಡಿದ್ದೀವಿ. ಹೂ ಭ್ಯೂ ಯಹ ತುಮ್ಹಾರಿ ಮಂದಿರ್ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಯಥಾವತ್ತಾಗಿ ಇದೇ ನಿಮ್ಮ ಮಂದಿರ ಅಂತಾರೆ ಬಾಬಾ. ನಾಮ್ ಹಿ ರಖಾ ಹೇ ಮಧುಬನ್ ಚೈತನ್ ದಿಲ್ವಾಡ ಮಂದಿರ್. ಅದಕ್ಕೋಸ್ಕರ ಹೆಸರು ಇಡಲಾಗಿದೆ ಮಧುಬನ ಅಥವಾ ಚೈತನ್ಯ ದಿಲ್ವಾಡ ಮಂದಿರ ಅಂತ. ಫಿರ್ ಜಬ್ ಭಕ್ತಿ ಮಾರ್ಗ ಶುರು ಹೋಗಾ ತೋ ಫಿರ್ ಯಹ ಮಂದಿರ್ ಬನಾಯಂಗೆ. ಮತ್ತೆ ಯಾವಾಗ ಭಕ್ತಿ ಮಾರ್ಗ ಆರಂಭ ಆಗ್ತದೋ ಆವಾಗ ಮತ್ತೆ ಈ ಮಂದಿರಗಳನ್ನು ಮಾಡಲಾಗ್ತದೆ. ಬಾಪ್ನೆ ತುಮಕು ಬಹುತ್ ಧನ್ವಾನ್ ಬನಾಯಾತ ತೋ ತುಮ್ ಹಿ ಫಿರ್ ಉನ್ಕಾ ಮಂದಿರ್ ಬನಾತೆ ಹೋ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಮಕ್ಕಳೇ, ನಾನು ನಿಮ್ಮನ್ನು ಬಹಳಷ್ಟು ಶ್ರೀಮಂತರನ್ನಾಗಿ ಮಾಡಿದ್ದೆ, ಅದಕ್ಕೋಸ್ಕರ ನೀವು ಮತ್ತೆ ನನ್ನದೇ ಏನು ಮಾಡ್ತೀರಿ, ಮಂದಿರವನ್ನು ಮಾಡ್ತೀರಿ. ಶಿವ ಕಾ ಮಂದಿರ್ ಏಕ್ ನಹಿ ಬನಾತೆ ಹೇ, ಸಬ್ ಬನಾತೆ ಹೇ, ಯಥಾ ಯೋಗ್ಯ ಯಥಾ ಶಕ್ತಿ. ಬಾಬಾ ತಿಳಿಸ್ಕೊಡ್ತಿದ್ರೆ ಶಿವನ ಮಂದಿರವನ್ನು ಕೇವಲ ಒಬ್ಬರು ಮಾತ್ರ ಕಟ್ಟೋದಿಲ್ಲ, ಎಲ್ಲರೂ ಮಾಡ್ತೀರಿ ಅಂತಾರೆ ಬಾಬಾ. ಆದರೆ ನಿಮ್ಮ ಒಂದು ಯೋಗ್ಯತೆಗನುಸಾರವಾಗಿ ನಿಮ್ಮ ಶಕ್ತಿಗನುಸಾರವಾಗಿ ಮಂದಿರಗಳನ್ನು ಕಟ್ತೀರಿ. ತುಮ್ ಜಾನ್ತೆ ಹೋ ಹಮ್ ಪೂಜ್ತೆ ಫಿರ್ ದ್ವಾಪರ್ ಮೇ ಪೂಜಾರಿ ಬನೆ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಮಕ್ಕಳೇ, ನಿಮಗೆ ಗೊತ್ತು ನಾವು ಪೂಜ್ಯರಾಗಿದ್ವಿ, ಮತ್ತೆ ದ್ವಾಪರಯುಗದಲ್ಲಿ ಪೂಜಾರಿಗಳಾಗಿದ್ದೇವೆ. ಶಿವ ಬಾಬಾ ಜೋ ಇತ್ನಾ ಸಾವ್ಕಾರ್ ಬನಾತೆ ಹೇ ಭಕ್ತಿ ಮೇ ಫಿರ್ ತುಮ್ ಹಿ ಉನ್ಕಾ ಮಂದಿರ್ ಬನಾಯಂಗೆ. ಬಾಬಾ ತಿಳಿಸ್ಕೊಡ್ತಿದ್ರೆ ಶಿವಬಾಬಾ ಏನು ನಮ್ಮನ್ನು ಇಷ್ಟು ಸಾವುಕಾರರನ್ನಾಗಿ ಮಾಡಿದ್ರು, ನಂತರ ಭಕ್ತಿಯಲ್ಲಿ ಮತ್ತೆ ಆ ತಂದೆಯ ಮಂದಿರವನ್ನು ನಾವು ಮಾಡ್ತೀವಿ. ಇನ್ ಬಾತೋಂಕು ಅಭಿ ತುಮ್ ಹಿ ಜಾನ್ತೆ ಹೋ. ಬಾಬಾ ಹೇಳ್ತಾ ಇದ್ರೆ ಇವೆಲ್ಲ ಮಾತುಗಳನ್ನು ಈಗ ನೀವೇ ಅರಿತುಕೊಂಡಿದ್ದೀರಿ. ತೋ ಅಬ್ ಪುರುಷಾರ್ಥ ಕರ್ ಫಿರ್ ರಾಜಾಂಕಾ ರಾಜ ಬನ್ನ ಚಾಹೆ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಈಗ ಪುನಃ ನೀವು ಪುರುಷಾರ್ಥ ಮಾಡಿ ರಾಜರಾಗಬೇಕಾಗಿದೆ. ಸತ್ಯುಗ್ ಮೇ ಕಹಾ ಜಾತಾ ಹೇ ಮಹಾರಾಜಾಯೇ, ತ್ರೇತಾ ಮೇ ಕಹಾ ಜಾತಾ ಹೇ ರಾಜ. ಬಾಬಾ ತಿಳಿಸ್ಕೊಡ್ತಿದ್ರೆ ಸತ್ಯುಗದಲ್ಲಿ ಹೇಳಲಾಗ್ತದೆ ರಾಜರು ಅಂತ, ಆದರೆ ತ್ರೇತಾಯುಗದಲ್ಲಿ ರಾಜರು ಅಂತ ಹೇಳಲಾಗ್ತದೆ. ಫಿರ್ ದುನಿಯಾ ಪತಿತ್ ಬಂತಿ ಹೇ ತೋ ಮಹಾರಾಜಾಯೇ ಬಿ ಪತಿತ್ ರಾಜಾಯೇ ಬಿ ಪತಿತ್ ಹೋತೆ ಹೇ. ನೆಕ್ಸ್ಟ್ ಬಾಬಾ ಹೇಳ್ತಾ ಇದ್ರೆ ಯಾವಾಗ ಜಗತ್ತು ಪತಿತ ಆಗ್ತದೋ ಆವಾಗ ಮಹಾರಾಜರು ಸಹ ಪತಿತರಾದರು, ಆಮೇಲೆ ರಾಜರು ಪತಿತರಾಗ್ತಾರೆ. ವಹ ನಿರ್ವಿಕಾರಿ ಮಹಾರಾಜ ಉಂಕ ಮಂದಿರ್ ಬನಾಕರ್ ಪೂಜ್ತೆ ಹೇ. ನಂತರ ಪತಿತರಾದಂಥವರು ನಿರ್ವಿಕಾರಿ ಮಹಾರಾಜರ ಮಂದಿರಗಳನ್ನ ಕಟ್ಟಿ ಪೂಜಿಸ್ತಾರೆ. ಪಹಲೆ ಶಿವ ಕಾ ಮಂದಿರ್ ಬನಾತೆ ಹೇ ಫಿರ್ ದೇವತಾओं का बनाते हैं, खुद ही मंदिर बनाकर पूछते हैं, 84 जम तो भोगते हैं ना. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಮೊದಲು ಶಿವನ ಮಂದಿರವನ್ನು ಮಾಡಲಾಗ್ತದೆ, ನಂತರ ದೇವತೆಗಳದು, ಆಮೇಲೆ ಸ್ವಯಂನ ಮಂದಿರಗಳನ್ನ ಮಾಡಿ ಪೂಜೆ ಮಾಡ್ತಾರೆ, ಆಮೇಲೆ 84 ಜನ್ಮ ಈ ರೀತಿ ಭೋಗಿಸ್ತಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಆದಾ ಕಲ್ಪ ತುಮ್ ಪೂಜ್
ಫಿರ್ ಆಧಾ ಕಲ್ಪ ಪೂಜಾರಿ ಬನೆ ಹೋ. ಬಾಬಾ ತಿಳಿಸ್ತಾ ಇದ್ದಾರೆ, ಅರ್ಧ ಕಲ್ಪ ನೀವು ಪೂಜ್ಯರು, ನಂತರ ಅರ್ಧ ಕಲ್ಪ ಪೂಜಾರಿಗಳಾಗ್ತೀರಿ. ಮನುಷ್ಯ ಫಿರ್ ಸಮಜ್ತೆ ಹೇ ಭಗವಾನ್ ಆಪೇ ಹಿ ಪೂಜ್ ಆಪೇ ಹಿ ಪೂಜಾರಿ. ಆದರೆ ಮನುಷ್ಯರು ತಿಳ್ಕೊಂಡಿದ್ದಾರೆ ಭಗವಂತ ತಾನೇ ಪೂಜ್ಯ ಇರ್ತಾನೆ ಮತ್ತೆ ತಾನೇ ಪೂಜಾರಿ ಆಗ್ತಾನೆ ಅಂತ. ಸಬ್ ಕುಚ್ ಆಪೇ ಹಿ ದೇತೆ ಹೇ ಆಪೇ ಹಿ ಚೀನ್ ಲೇತೆ ಹೇ. ಮತ್ತೆ ಹೇಳ್ತಾರೆ ಎಲ್ಲವನ್ನ ಪರಮಾತ್ಮನೇ ಕೊಡ್ತಾನೆ, ಎಲ್ಲವನ್ನ ತಾನೇ ಕಸ್ಕೊಳ್ತಾನೆ ಅಂತ. ಅಚ್ಚಾ, ಜಬ್ಕಿ ಉಸ್ನೆ ದಿಯಾ और लिया फिर तुमको क्यों चिंता लगती है. ಒಳ್ಳೇದು ಅಂತಾರೆ ಬಾಬಾ. ಯಾವಾಗ ಆ ಪರಮಾತ್ಮನೇ ಕೊಟ್ಟ ಮತ್ತು ಅವನೇ ತಗೊಂಡ ಅಂದಮೇಲೆ ಯಾಕೆ ನಿಮಗೆ ಚಿಂತೆ. ತುಮ್ ತೋ ಟ್ರಸ್ಟಿ ಹೋಗಯೇ, ನೀವಂತೂ ಟ್ರಸ್ಟಿ ಆಗಿದ್ದೀರಿ ಅಂತಾರೆ ಬಾಬಾ. ಫಿರ್ ರೋನೆಕಿ ಕ್ಯಾ ದರ್ಕಾರ್ ಹೇ. ಮತ್ತೆ ಅಳುವಂತಹ ಅವಶ್ಯಕತೆ ಏನಿದೆ. ಬಾಬ್ ಬೈಟ್ ಆತ್ಮಕ್ಕೂ ಸಮಜಾತೆ ಹೇ. ಇವೆಲ್ಲ ವಿಚಾರಗಳ ಬಗ್ಗೆ ಬಾಬಾ ಕೂತ್ಕೊಂಡು ಆತ್ಮಗಳಿಗೆ ತಿಳಿಸ್ಕೊಡ್ತಾರೆ. ಅಬ್ ತುಮ್ ಆತ್ಮ ಅಭಿಮಾನಿ ಬಂತೆ ಹೋ ನಂಬರ್ ವಾರ್. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಈಗ ನೀವು ನಂಬರ್ ವಾರ್ ಆಗಿ ಆತ್ಮಾಭಿಮಾನಿಗಳಾಗ್ತೀರಿ. ಕೋಯಿ ತೋ ಬಿಲ್ಕುಲ್ ಬಾಪ್ಕೋ ಯಾದ್ ಕರ್ತೆ ಹಿ ನಹಿ ಹೇ. ಇನ್ನು ಬಾಬಾ ಹೇಳ್ತಾ ಇದ್ರೆ ನಿಮ್ಮಲ್ಲಿ ಕೆಲವರು ಸಂಪೂರ್ಣ ಬಾಬನ ನೆನಪೇ ಮಾಡೋದಿಲ್ಲ. ದೇಹಿ ಅಭಿಮಾನಿ ರಹತೆ ಹಿ ನಹಿ ಹೇ. ಆತ್ಮಾಭಿಮಾನಿಗಳಾಗಿ ಇರುವುದೇ ಇಲ್ಲ. ಯಹ ಕಿತ್ನಾ ಸಮझाया जाता है. ಅರೆ ತುಮ್ ಆತ್ಮ ಹೋ, ಪರಮಾತ್ಮ ತುಮಕು ಪಡಾತೆ ಹೇ. ಇಲ್ಲಿ ಎಷ್ಟೊಂದು ತಿಳಿಸ್ಲಾಗ್ತದೆ. ನೀವೆಲ್ಲ ಆತ್ಮಗಳಾಗಿದ್ದೀರಿ, ನಿಮಗೆ ಪರಂಪಿತ ಪರಮಾತ್ಮ ಓದಿಸ್ತಾರೆ. ಆತ್ಮ ಮೇಹಿ ಸಂಸ್ಕಾರ ಅತೆ ಹೇ. ಯಾಕಂದರೆ ಆತ್ಮದಲ್ಲಿನೇ ಸಂಸ್ಕಾರ ಇರ್ತದೆ. ಆತ್ಮ ಹಿ ಬ್ಯಾರಿಸ್ಟರ್ ಆದಿ ಬಂತಿ ಹೇ, ಆತ್ಮ ಮ್ಯಾಜಿಸ್ಟ್ರೇಟ್ ಬಂತಿ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ಆತ್ಮನೇ ಏನಾಗ್ತದೆ, ಬ್ಯಾರಿಸ್ಟರ್ ಇತ್ಯಾದಿ ಆಗುವುದೆಲ್ಲ ಆತ್ಮನೇ. ಇನ್ನು ಮ್ಯಾಜಿಸ್ಟ್ರೇಟು ಬಾಬಾ ಹೇಳ್ತಾ ಇದ್ದಾರೆ ಆತ್ಮ ಮ್ಯಾಜಿಸ್ಟ್ರೇಟ್ ಬಂತಿ ಹೇ. ಇನ್ನು ಆತ್ಮನೇ ಮ್ಯಾಜಿಸ್ಟ್ರೇಟ್ ಆಗ್ತದೆ, ಬ್ಯಾರಿಸ್ಟರ್ ಆಗ್ತದೆ, ಎಲ್ಲ ಆಗೋದು ಆತ್ಮ. ಕಲ್ ಕ್ಯಾ ಬನೆಂಗೆ. ಹಾಗಾದರೆ ನಾಳೆ ಏನಾಗ್ತೀರಿ ಅಂತ ಕೇಳ್ತಾ ಇದ್ದಾರೆ ಬಾಬಾ. अगर आत्मा बाप को अच्छी रीति याद करती रहेगी तो फिर अमर लोक में जाकर जन्म लेगी. ಒಂದು ವೇಳೆ ಆತ್ಮ ತಂದೆಯನ್ನು ಚೆನ್ನಾಗಿ ನೆನಪು ಮಾಡ್ತಾ ಇದ್ದರೆ ಹೋಗಿ ಮುಂದೆ ಅಮರ ಲೋಕದಲ್ಲಿ ಹೋಗಿ ಜನ್ಮವನ್ನು ಪಡ್ಕೊಳ್ತೀರಿ ಅಂತ ಹೇಳ್ತಿದ್ದಾರೆ ಬಾಬಾ. ಮೃತ್ಯು ಲೋಕ್ ಮೇ ಫಿರ್ ದೂಸರಾ ಜನ್ಮ ನಹಿ ಲೇಂಗೆ. ಯಾವಾಗ ನೀವು ತಂದೆನ ಚೆನ್ನಾಗಿ ನೆನಪು ಮಾಡ್ತೀರೋ ಆವಾಗ ಅಮರ ಲೋಕಕ್ಕೆ ಹೋಗಿ ಜನ್ಮ ಪಡ್ಕೊಳ್ತೀರಿ ವಿನಃ ಈ ಮೃತ್ಯು ಲೋಕದಲ್ಲಿ ಇನ್ನೊಮ್ಮೆ ನೀವು ಬರೋದಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಅಗರ್ ಕುಚ್ ಹಿಸಾಬ್ ಕಿತಾಬ್ ರಹಾ ಹುವಾ ಹೋಗಾ ತೋ ಸಜಾ ಕಾನಿ ಪಡೆಗಿ. ಒಂದು ವೇಳೆ ಇನ್ನೂ ಏನಾದರೂ ಲೆಕ್ಕಾಚಾರ ಉಳಿದಿದ್ರೆ ಶಿಕ್ಷೆ ಅನುಭವಿಸ್ಬೇಕಾಗ್ತದೆ. ಕರ್ಮ ಭೋಗ್ ಭೋಗ್ ಕರ್ ಚುಕ್ತ ಕರ್ನಾ ಹೋಗಾ ಫಿರ್ ಪದ್ ಊಂಚ್ ನಹಿ ಮಿಲೇಗಾ. ಬಾಬಾ ತಿಳಿಸ್ಕೊಡ್ತಾಯಿದ್ರು ಕರ್ಮಯೋಗ ಅಂದಮೇಲೆ ಬಾಬಾ ಹೇಳ್ತಾ ಇದ್ರೆ ಭೋಗ ಕರ್ ಚುಕ್ತ ಕರ್ನಾ ಹೋಗ. ಕರ್ಮ ಭೋಗವನ್ನು ಭೋಗಿಸಿ ಚುಕ್ತ ಮಾಡ್ಕೊಳ್ಬೇಕಾಗ್ತದೆ. ಫಿರ್ ಪದ್ ಊಂಚ್ ನಹಿ ಮಿಲೇಗ. ಈಗ ಮಾಡ್ಕೊಳ್ಳಿಲ್ಲ ಅಂದರೆ ಮುಂದೆಂದು ಉನ್ನತ ಪದವಿನೂ ಸಿಗೋದಿಲ್ಲ. ಕರ್ಮ ಭೋಗ ಇದೆ ಅಂದಮೇಲೆ ಭೋಗ ಚುಕ್ತ ಮಾಡ್ಕೊಳ್ತೀವಿ ಅಂದರೆ ಆವಾಗ ಉನ್ನತ ಪದವಿ ಸಿಗ್ತದೆ ಅಂತ ಹೇಳ್ತಿದ್ದಾರೆ ಬಾಬಾ. ಯಹ ಕರ್ಮೋ ಕಿ ಗುಹ್ಯ ಗತಿ ಬಾಪ್ ಬಚ್ಚೋಂ ಕೋ ಹಿ ಬೈಟ್ ಸಮझाते ಹೇ. ಈ ಕರ್ಮದ ಒಂದು ಗುಹ್ಯಗತಿಯನ್ನು ಬಾಬಾನೇ ಕುಳಿತು ಮಕ್ಕಳಿಗೆ ತಿಳಿಸ್ತಾರೆ. ಯಹ ಬಿ ಬಚ್ಚೆ ಜಾನ್ತೆ ಹೇ ಸತ್ಯುಗ್ ಹೇ ಸತೋ ಪ್ರಧಾನ್. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಇದಂತೂ ನಿಮಗೆ ಮಕ್ಕಳಿಗೆ ಈಗ ಗೊತ್ತು, ಸತ್ಯುಗ ಅಂತೂ ಸತೋ ಪ್ರಧಾನವಾಗಿದೆ. ಹರ್ ಚೀಸ್ ವಹ ಸತೋ ಪ್ರಧಾನ್ ಹೋತಿ ಹೇ. ಸೃಷ್ಟಿಯೇ ಸತೋ ಪ್ರಧಾನ ಆಗಿರ್ತದೆ ಅಂದಮೇಲೆ ಬಾಬಾ ಹೇಳ್ತಾ ಇದ್ರೆ ಆ ಸತ್ಯುಗದಲ್ಲಿ ಪ್ರತಿಯೊಂದು ವಸ್ತು ಹೇಗಿರ್ತದೆ, ಸತೋ ಪ್ರಧಾನವಾಗಿರ್ತದೆ. कहते हैं ಕೃಷ್ಣ ಗೌ ಸಂಭಾಲ್ತೆ थे, ರಾಜಾಯೇ ಗೌ ಸಂಭಾಲ್ತೆ ಹೇ ಕ್ಯಾ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಹೇಳ್ತಾರೆ ಕೃಷ್ಣ ಗೋಗಳನ್ನು ಸಂಭಾಲನೆ ಮಾಡ್ತಾ ಇದ್ದ ಅಂತ, ಅದಕ್ಕೋಸ್ಕರ ಗೋಪಾಲ ಅಂತ ಹೇಳ್ತಾರೆ. ಹಾಗಾದರೆ ರಾಜರು ಗೋಗಳನ್ನ ಸಂಭಾಲನೆ ಮಾಡ್ತಾರೇನು? ऐसी बात तो हो नहीं सकती है. ಬಾಬಾ ಹೇಳ್ತಾ ಇದ್ರೆ ಈ ಮಾತಂತೂ ಆಗುವುದಕ್ಕೆ ಸಾಧ್ಯ ಇಲ್ಲ. ಯಹ ದಿಕ್ಕಾತೆ ಹೇ ಸತ್ಯುಗ್ ಮೇ गौवे भी बड़ी फर्स्ट क्लास होती है, उनको ಕಾಮಧೇನು ಕಹಾ ಜಾತಾ ಹೇ. ಬಾಬಾ ಹೇಳ್ತಾ ಇದ್ರೆ ಇದನ್ನು ತೋರಿಸ್ಲಾಗ್ತದೆ ಸತ್ಯುಗದಲ್ಲಿ ಗೋಗಳು ಬಹಳಷ್ಟು ಫಸ್ಟ್ ಕ್ಲಾಸ್ ಆಗಿರ್ತವೆ, ಅದಕ್ಕೋಸ್ಕರ ಅವುಗಳಿಗೆ ಕಾಮಧೇನು ಅಂತ ಹೇಳಲಾಗ್ತದೆ. ಜಗದಂಬಾ ಸರಸ್ವತಿ ಬಿ ಕಾಮಧೇನು ಹೇ. ಇನ್ನು ಜಗದಂಬಾ ಸರಸ್ವತಿಯವರು ಕಾಮಧೇನು ಆಗಿದ್ದಾರೆ. 21 ಜನ್ಮ ಲಿಯೇ ಸಬ್ಕಿ ಮನೋಕಾಮನಾಯೇ ಪೂರಿ ಕರ್ತಿ ಹೇ. 21 ಜನ್ಮವನ್ನು ಪಡ್ಕೊಂಡು ದೇವತೆಗಳು ಸರ್ವರ ಮನೋಕಾಮನೆಯನ್ನು ಪೂರ್ಣ ಮಾಡ್ತಾರೆ. ತುಂಬಿ ಕಾಮಧೇನು ಹೋ.
ಹಾಗೆ ನೀವು ಕಾಮಧೇನು ಆಗಿದ್ದೀರಿ. ವಹಿ ನಾಮ್ ಫಿರ್ ಗೌ ಪರ್ ರಖ್ ದಿಯಾ ಹೇ ಜೋ ಬಹುತ್ ದೂದ್ ದೇತಿ ಹೇ. ನಿಮ್ಮ ಹೆಸರನ್ನೇ ಗೋವಿಗೆ ಕೊಡಲಾಗಿದೆ ಅಂತ ಹೇಳ್ತಿದ್ದಾರೆ, ಬಾಬಾ ಕೊಟ್ಟಿದ್ದಾರೆ, ಯಾಕೆಂದ್ರೆ ಅದು ಬಹಳಷ್ಟು ಹಾಲು ಕೊಡ್ತದೆ. ರಾಜಾಂಗೆ ಘರ್ ಮೇ ಬಡಿ ಫಸ್ಟ್ ಕ್ಲಾಸ್ ಗಾಯ ಹೋತಿ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ರಾಜರ ಮನೆಗಳಲ್ಲಿ ಬಹಳಷ್ಟು ಫಸ್ಟ್ ಕ್ಲಾಸ್ ಆದಂತಹ ಗೋಗಳಿರ್ತವೆ. ಜಬ್ಕಿ ಯಹ ಭಿ ರಾಜಾओं के पास ऐसी अच्छी अच्छी है तो स्वर्ग में कैसी सुंदर होगी. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಆ ಒಂದು ಸತ್ಯುಗದಲ್ಲಿ ರಾಜ್ಯರಲ್ಲಿ ಫಸ್ಟ್ ಕ್ಲಾಸ್ ಆದಂತಹ ಗೋಗಳಿರ್ತವೆ ಅಂದಮೇಲೆ ಬಾಬಾ ಹೇಳ್ತಾ ಇದ್ರೆ, ಯಾವಾಗ ಇಲ್ಲಿ ನೀವು ರಾಜಾओं के पास ऐसी अच्छी अच्छी है तो राजाओं के पास ऐसी अच्छी अच्छी है तो ಸ್ವರ್ಗ में कैसी सुंदर होगी. ಇಲ್ಲಿಯ ರಾಜರ ಬಳಿನೇ ಗೋಗಳು ಇಷ್ಟು ಚೆನ್ನಾಗಿದ್ದಾವೆ ಅಂದರೆ ಇನ್ನು ಸ್ವರ್ಗದಲ್ಲಿ ಹೇಗಿರ್ಬೋದು, ಎಷ್ಟು ಸುಂದರತೆ ಇರ್ಬೋದು ಅಂತ ಹೇಳ್ತಿದ್ದಾರೆ ಬಾಬಾ. ವಹ ಕೋಯಿ ಬಾಸ್ ಆದಿ ಬಿಲ್ಕುಲ್ ನಹಿ ಲೇತಿ ಹೇ. ಆದರೆ ಬಾಬಾ ಹೇಳ್ತಾ ಇದ್ರೆ ಅಲ್ಲಿ ಯಾವುದೇ ದುರ್ಗಂಧ ಸಂಪೂರ್ಣ ಇರೋದೇ ಇಲ್ಲ ಅಂತ ಹೇಳ್ತಾ ಇದ್ರೆ, ದುರ್ವಾಸನೆ ದುರ್ಗಂಧ ಅಲ್ಲಿ ಯಾವುದೂ ಇರೋದಿಲ್ಲ. ಅಬ್ ಬಾಪ್ ಬಚ್ಚೋं को कहते हैं कि मैं आया हूँ तुमको गुलगुल बनाकर साथ ले जाऊंगा. ಬಾಬಾ ಹೇಳ್ತಿದ್ರೆ, ಮಕ್ಕಳೇ ನಾನು ಬಂದಿದ್ದೀನಿ, ಈಗ ನಿಮ್ಮನ್ನು ಪವಿತ್ರರನ್ನಾಗಿ ಮಾಡಿ ವಾಪಸ್ ಕರ್ಕೊಂಡು ಹೋಗ್ತೀನಿ ನಿನ್ನನ್ನು ಅಂತ ಬಾಬಾ ಹೇಳ್ತಾರೆ. ಮುಜೆ ಬುಲಾತೆ ಹಿ ಹೇ ಪತಿತ್ ಪಾವನ್ ಆವೋ. ಯಾಕೆಂದರೆ ಬಾಬಾ ಹೇಳ್ತಾ ಇದ್ರೆ ನನ್ನನ್ನು ಕರೆಯುವುದೇ ಹೇ ಪತಿತ ಪಾವನ ಬಾ ಅಂತ ಕರೀತಾರೆ. ಪತಿತ್ ದುನಿಯಾ ಪತಿತ್ ಶರೀರ ಮೇ ಆವು. ಬರುವುದು ಎಲ್ಲಿ ಬಾ, ಪತಿತ ಜಗತ್ತು ಪತಿತ ಶರೀರದಲ್ಲಿ ಬಾ ಅಂತ ಕರೀತಾರೆ. ಯಹ ಹೇ ಪತಿತ್ ವಹ ಹೇ ಪಾವನ್ ಫರಿಷ್ಠಾ. ಇದು ಪತಿತ ಜಗತ್ತಾಗಿದೆ, ಅಲ್ಲಿರುವುದು ಪಾವನ ಫರಿಷ್ಠೆಗಳು. ಬೇಂಟ್ ದಿಕ್ಲಾತೆ ಹೇ. ಬಾಬಾ ಹೇಳ್ತಾ ಇದ್ರೆ ಹೋಲಿಕೆಯನ್ನು ತೋರಿಸ್ತಾರೆ. ತುಂಬಿ ಪತಿತ್ ಸೆ ಐಸಾ ಪಾವನ್ ಫರಿಷ್ಠಾ ಬನೆಂಗೆ ಸತ್ಯುಗಿ ದೇವತಾಕೋ ಡಿಟಿ ಕತೆ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಅವಶ್ಯವಾಗಿ ನೀವು ಪತಿತರಿಂದ ಪಾವನರು ಆಗ್ತೀರಿ ಅಂತಾರೆ ಬಾಬಾ. ಪಾವನ್ ಫರಿಷ್ಠಾ ಬನೆಂಗೆ, ಪಾವನ ಫರಿಷ್ಠೆಗಳಾಗ್ತೀರಿ. ಸತ್ಯುಗಿ ದೇವತಾಂಕೋ ಡಿಟಿ ಕಾತೆ ಹೇ. ಸತ್ಯುಗದ ದೇವತೆಗಳಿಗೆ ಡಿಟಿ ಅರ್ಥಾತ್ ದೇವತೆಗಳು ಅಂತ ಹೇಳ್ತಾರೆ. ಸೂಕ್ಷ್ಮವತನವಾಸಿ ಹೇ ಫರಿಷ್ಠೆ. ಆದರೆ ಸೂಕ್ಷ್ಮವತನವಾಸಿಗಳು ಫರಿಷ್ಠೆಗಳಾಗಿದ್ದಾರೆ. ಅಬ್ ತುಮ್ ಫರಿಷ್ಠೆ ಪವಿತ್ರ ಬಂತೆ ಹೋ, ಬಾಪ್ ಕೋ ಕಿತ್ನಿ ಸಹಜ ಶಿಕ್ಷಾ ದೇತೆ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ಈಗ ನೀವು ಫರಿಷ್ಠೆ ಪವಿತ್ರ ಬಂತೆ ಹೋ, ಫರಿಷ್ಠೆಗಳು ಪವಿತ್ರರಾಗ್ತೀರಿ. ಬಾಬಾ ಹೇಳ್ತಿದ್ರೆ ನಾನು ಎಷ್ಟು ಸಹಜ ಶಿಕ್ಷಣವನ್ನು ಕೊಡ್ತೀನಿ. ಯಹ ಜಬ್ ಆತೆ ಹೇ ತೋ ಕೋಯಿ ಬಿ ಬಾಹರ್ ವಾಲೆ ಮಿತ್ರ ಸಂಬಂಧಿ ಗುಟ್ಕಾ ದಂಧಾ ದೋರಿ ಆದಿ ಯಾದ್ ನಹಿ ಕರ್ನಾ ಹೇ. ಬಾಬಾ ಹೇಳ್ತಾ ಇದ್ರೆ ಯಾವಾಗ ನೀವು ಇಲ್ಲಿ ಬರ್ತೀರೋ ಆವಾಗ ಯಾವುದೇ ಹೊರಗಿನ ಜಗತ್ತಿನ ಅಥವಾ ಬೀಡಿ ಸಿಗರೇಟು ಗುಟ್ಕಾ ಯಾವುದು ಏನು ಮಾಡಬಾರ್ದು, ಉದ್ಯೋಗವನ್ನು ಯಾವುದು ಸೇವನೆಯನ್ನು ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಅಬ್ ತುಮ್ಕೋ ಫರಿಷ್ಠಾ ಪವಿತ್ರ ಬಂತೆ ಹೇ. ಬಾಪ್ಗೆ ಸಮ್ಮುಖ ಆಯೆ ಹೋನ. ಬಾಬಾ ಹೇಳ್ತಾ ಇದ್ದಾರೆ ಉದ್ಯೋಗ ವ್ಯವಹಾರ ಆದಿ ಯಾದ್ ನಹಿ ಕರ್ನಾ ಹೇ, ಅದು ಯಾವುದನ್ನು ನೀವು ನೆನಪು ಮಾಡಬಾರ್ದು. ಬಾಪ್ಗೆ ಸಮ್ಮುಖ ಆಯೆ ಹೋನ ಯಹ ಆಯೆ ಹಿ ಹೋ ಯೋಗಕ್ಕೆ ಕಮಾಯಿ ಕನ್ನೆ. ಬಾಬಾ ತಿಳಿಸ್ಕೊಡ್ತಿದ್ದಾರೆ ತಂದೆಯ ಸಮ್ಮುಖದಲ್ಲಿ ನೀವು ಬಂದಿದ್ದೀರಲ್ವಾ, ಅಂದಮೇಲೆ ಬಾಬಾ ಹೇಳ್ತಾರೆ ಇಲ್ಲಿ ನೀವು ಬರುವುದೇ ಯೋಗದ ಸಂಪಾದನೆಯನ್ನು ಮಾಡ್ಕೊಳ್ಳೋದಕ್ಕೆ. ಇಸ್ಮೇಲ್ ಲಗ್ ಜಾನಾ ಚಾಹೆ. ಹಾಗಾದರೆ ಇದರಲ್ಲಿ ನೀವು ತೊಡಗಿಡಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಚ್ಚಾ मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप के रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. धारणेಗೋಸ್ಕರ मुख्य सार. फर्स्ट पॉइंट, सजाओं से मुक्त होने के लिए पुराने सब हिसाब किताब योग बल से चुक्त करने हैं. ಶಿಕ್ಷೆಗಳಿಂದ ಮುಕ್ತರಾಗಲು ಹಳೆಯ ಎಲ್ಲ ಲೆಕ್ಕಾಚಾರಗಳನ್ನು ಯೋಗ ಬಲದಿಂದ ಚುಕ್ತ ಮಾಡಿಕೊಳ್ಳಿ. ಟ್ರಸ್ಟಿ ಹೋಕರ್ ಸಬ್ ಕುಚ್ ಸಂಭಾಲನಾ ಹೇ. ಮತ್ತು ಟ್ರಸ್ಟಿಯಾಗಿ ಎಲ್ಲವನ್ನ ಸಂಭಾಲನೆ ಮಾಡಬೇಕು. ಕಿಸಿ ಬಿ ಬಾತ್ ಕಿ ಚಿಂತಾ ನಹಿ ಕರ್ನಿ ಹೇ. ಯಾವುದೇ ಮಾತಿನ ಚಿಂತೆಯನ್ನು ಮಾಡಬಾರದು. ಆತ್ಮ ಅಭಿಮಾನಿ ಬನ್ನ ಹೇ. ಆತ್ಮ ಅಭಿಮಾನಿಗಳಾಗಬೇಕು. ಸೆಕೆಂಡ್ ಪಾಯಿಂಟ್,
यह कमाई का समय है, इसमें घरगाट ದಂಧೆದೂರಿ ಆದಿ ಯಾದ್ ನಹಿ ಕರ್ನಾ ಹೇ. ಇದು ಸಂಪಾದನೆಯ ಸಮಯ ಆಗಿರುವ ಕಾರಣ ಇದರಲ್ಲಿ ಮನೆ, ಮಕ್ಕಳು, ಉದ್ಯೋಗ, ವ್ಯವಹಾರ ಅದು ಯಾವುದನ್ನು ನೀವು ನೆನಪು ಮಾಡಬಾರ್ದಾಗಿದೆ. फरिश्ता बनने के लिए एक बाप की याद में रहने का पूरा पूरा पुरुषार्थ करना है. ಫರಿಷ್ಠಗಳಾಗಲು ಒಬ್ಬ ತಂದೆಯ ನೆನಪಿನಲ್ಲಿದ್ದು ಸಂಪೂರ್ಣ ಪುರುಷಾರ್ಥವನ್ನ ಮಾಡಿ. वरदान याद की सर्चलाइट द्वारा वायुमंडल बनाने वाले विजयी रत्न भव. ನೆನಪಿನ ಒಂದು ಸರ್ಚ್ಲೈಟ್ ಮೂಲಕ ಶಕ್ತಿಶಾಲಿ ವಾಯುಮಂಡಲವನ್ನು ರೂಪಿಸಿಕೊಳ್ಳುವಂತಹ ವಿಜಯಿ ರತ್ನಗಳಾಗಿ. सर्विसेबल आत्माओं के मस्तक पर विजय का तिलक लगा हुआ है ही, लेकिन जिस स्थान की सर्विस करनी है उस स्थान पर पहले से ही सर्च लाइट की रोशनी डालनी चाहिए. ಯಾರು ಸೇವಾದಾರಿ ಆತ್ಮಗಳಿರ್ತಾರೋ ಅವರ ಮಸ್ತಕದ ಮೇಲೆ ವಿಜಯದ ತಿಲಕಂತೂ ಇದ್ದೇ ಇದೆ. ಆದರೆ ಯಾವ ಸ್ಥಾನದಲ್ಲಿ ಸೇವೆಯನ್ನು ಮಾಡ್ತಿರೋ ಉಸ್ ಸ್ಥಾನ್ ಪರ್ ಪಹಲೆ ಸೆ ಹಿ ಸರ್ಚ್ ಲೈಟ್ ಕಿ ರೋಶ್ನಿ ಡಾಲ್ನಿ ಜರೂರ್ ಹೇ. ಆದರೆ ಆ ಒಂದು ಸ್ಥಾನದಲ್ಲಿ ಮೊದಲೇ ಸರ್ಚ್ ಲೈಟನ್ನು ಕೊಡುವಂತಹ ಅಥವಾ ಪ್ರಕಾಶವನ್ನು ಹಾಕುವಂತಹ ಅವಶ್ಯಕತೆ ಇದೆ. याद की सर्चलाइट से ऐसा वायुमंडल बन जाएगा जो अनेक आत्माएं सहज समीप आ जाएगी. ನೆನಪಿನ ಒಂದು ಸರ್ಚ್ಲೈಟ್ನಿಂದ ಇದು ಇಂತಹ ವಾಯುಮಂಡಲವನ್ನು ರೂಪಿಸ್ತದೆ. ಅಲ್ಲಿ ಅನೇಕ ಆತ್ಮಗಳು ಸಹಜವಾಗಿ ನಿಮ್ಮ ಸಮೀಪಕ್ಕೆ ಬರ್ತಾರೆ. ಫಿರ್ ಕಮ್ ಸಮಯ ಮೇ ಸಫಲತಾ 1000 ಗುಣ ಹೋಗಿ. ನಂತರ ಕಡಿಮೆ ಸಮಯದಲ್ಲಿ ಸಫಲತೆ 1000 ಪಟ್ಟು ಆಗ್ತದೆ. इसके लिए ದೃಢ ಸಂಕಲ್ಪ ಕರೋ ಕಿ ಹಮ್ ವಿಜಯಿ ರತ್ನ ಹೇ. ಅದಕ್ಕೋಸ್ಕರ ಈ ಒಂದು ದೃಢ ಸಂಕಲ್ಪವನ್ನು ಮಾಡಿ ನಾನು ವಿಜಯಿ ರತ್ನ ಆಗಿದ್ದೇನೆ. ತೋ ಹರ್ ಕರ್ಮ ಮೇ ವಿಜಯ್ ಸಮಾಯಿ ಹುಯಿ ಹೇ. ಹಾಗಾದರೆ ಪ್ರತಿಯೊಂದು ಕರ್ಮದಲ್ಲಿ ವಿಜಯ ಸಮಾವೇಶ ಆಗಿದೆ. ಸ್ಲೋಗನ್ जो सेवा स्वयं को व दूसरों को डिस्टर्ब करे वो ಸೇವಾ ಸೇವಾ ನಹಿ ಬೋझ ಹೇ. ಯಾವ ಸೇವೆ ಸ್ವಯಂವನ್ನು ಮತ್ತು ಅನ್ಯರನ್ನು ಡಿಸ್ಟರ್ಬ್ ಮಾಡುವುದೋ ಅದು ಸೇವೆ ಅಲ್ಲ, ಅದು ಭೋಜವಾಗಿದೆ. ए अव्यक्त इशारे ज्वाला स्वरूप स्थिति में रहा शक्तिशाली याद का अनुभव करो. ಜ್ವಾಲಾ ರೂಪ ಸ್ಥಿತಿಯಲ್ಲಿ ಸ್ಥಿತರಾಗಿ ಶಕ್ತಿಶಾಲಿ ನೆನಪಿನ ಅನುಭವವನ್ನು ಮಾಡಿ. ज्वाला रूप बनने के लिए यही धुन सदा रहे कि अब वापस घर जाना है. ಜ್ವಾಲಾ ರೂಪದ ರೂಪಿಗಳಾಗಬೇಕು ಅಂದರೆ ಈ ಗುಂಗಿರಬೇಕು ನಿಮಗೆ ಸದಾ, ಈಗ ನಾವು ವಾಪಸ್ ಮನೆಗೆ ಹೋಗಬೇಕು. ಜಾನಾ ಹೇ ಅರ್ಥಾತ್ ಉಪರಾಮ್. ವಾಪಸ್ ಮನೆಗೆ ಹೋಗುವುದು ಅಂದರೆ ಅರ್ಥ उपराम स्थिति. जब अपने निराकारी घर जाना है तो वैसा अपना वेश बनाना है. ಹೇಗೆ ನಾವು ನಿರಾಕಾರಿ ಮನೆಗೆ ಹೋಗ್ಬೇಕಂದ್ಮೇಲೆ ಎಂತಹ ಒಂದು ದೇಶನೋ ಎಂತಹ ಒಂದು ಸ್ಥಾನವೋ ಅದೇ ರೀತಿ ವೇಷವನ್ನು ರೂಪಿಸ್ಕೊಳ್ಬೇಕಾಗ್ತದೆ. ತೋ ಜಾನಾ ಹೇ ಅವ್ರ ಸಬ್ಕೋ ವಾಪಸ್ ಲೇ ಜಾನಾ ಹೇ. ಈಗ ವಾಪಸ್ ಬಾಬಾ ಹೋಗ್ಲೂ ಬೇಕಾಗಿದೆ, ಅವ್ರ ಜೊತೆಗೆ ಮಕ್ಕಳನ್ನು वापस ಕರ್ಕೊಂಡು ಹೋಗಬೇಕಾಗಿದೆ. इस स्मृति से स्वतः ही सर्व संबंध सर्व प्रकृति की आकर्षण से उपराम. ಈ ಒಂದು ಸ್ಮೃತಿಯಿಂದ ಸ್ವಯಂನ ಸರ್ವ ಸಂಬಂಧ ಅಥವಾ ಸರ್ವ ಪ್ರಕೃತಿಯ ಆಕರ್ಷಣೆಯಿಂದ ಉಪರಾಮ್ ಸ್ಥಿತಿ ಅರ್ಥಾತ್ ಸಾಕ್ಷಿ ಆಗಿಬಿಡ್ತೀರಿ. ಸಾಕ್ಷಿ बनने से सहज ही बाप के साथी व बाप समान बन जाएंगे. ಸಾಕ್ಷಿಗಳಾಗುವುದರಿಂದಲೇ ಸಾಕ್ಷಿ ಸ್ಥಿತಿಯಲ್ಲಿ ಸ್ಥಿತರಾಗುವುದರಿಂದಲೇ ಸಹಜವಾಗಿ ತಂದೆಯ ಜೊತೆ ಅಥವಾ ತಂದೆಯ ಸಮಾನರಾಗುವುದಕ್ಕೆ ಸಾಧ್ಯ. ಅಚ್ಚಾ, ಓಂ ಶಾಂತಿ.